ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ವಿ ಫೈನಲಿ ಒನ್. ಓದ್ ಚಾಪ್ಟರ್ ಮಾತ್ರ ಹೆವಿ ಅಂದರೆ ಹೆವಿ ಕ್ರೇಜಿ ಆಗಿತ್ತು. ಅದನ್ನು ಬ್ರೇಕ್ ಡೌನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂಡು ಇವಾಗ ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗ್ಬಿಡೋಣ, ಸರಿನಾ? ಇವಾಗ ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1139,139 ಚಾಪ್ಟರ್. ನೇಮು ಮೌಂಟೇನ್ ಈಟರ್ ಅಂತ ಏನು ಅಂತ ನಾವು ಮುಂದೆ ಬರ್ತೀವಿ. ಅದಕ್ಕೆ ಆಕ್ಚುಲಿ ಒಂದು ರೀಸನ್ ಇಲ್ಲ, ಎರಡು ರೀಸನ್ ಇದೆ. ನಿಮ್ಗೆ ಮುಂಚೆ ಗೊತ್ತಾಗುತ್ತೆ ಸರಿನಾ? ಈ ಚಾಪ್ಟರ್ ಮಾತ್ರ ಕ್ರೇಜಿ ಆಗಿದೆ. ನಾವು ತುಂಬಾ ದಿನಗಳಿಂದ ಕಾಯ್ತಾ ಇದ್ವಿ ಈ ಚಾಪ್ಟರ್ಗೋಸ್ಕರ, ಸರಿನಾ? ಚಾಪ್ಟರ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಬ್ಯಾಂಗರ್ ಮಾಡ್ಬಿಡ್ತು. ಅದೇ ತರ ಈ ಚಾಪ್ಟರ್ ಬ್ಯಾಂಗರ್ ತರ ಸ್ವಲ್ಪ ಇದೆ, ಸರಿನಾ? ನೋಡ್ತೀರಾ ನೀವು. ಇವಾಗ ನಾವು ಸ್ಟಾರ್ಟ್ ಮಾಡೋದೇ ಅಬ್ಸಲ್ಯೂಟ್ಲಿ ಯಮಾಟೋ ಕವರ್ ಪೇಜ್ ಸ್ಟೋರಿಲಿ ನಮಗೆ ಈ ಸರಿ ನಮಗೆ ನಮಗೆ ರಿವೀಲ್ ಮಾಡಿದ್ರಲ್ಲ, ಯಾರು ಎಲ್ಲ ಕಿಡ್ನಾಪ್ ಮಾಡ್ತಾ ಇರೋದು, ಎಲ್ಲ ಕಾಟ ಕೊಡ್ತಾ ಇರೋದು ಎಲ್ಲರಿಗೂ ಅಂತ ತೋರಿಸಿದ್ರು. ಯಾರು ಇಟ್ಸ್ ಹೂಸ್ ಹೂ. ಇವಾಗ ಥ್ರೋನ್ ಮೇಲೆ ಕುತ್ಕೊಂಡು ಅವನ ಕಟಾನನ ತೆಗೆದು ಯಾರನ್ನು ಎಕ್ಸಿಕ್ಯೂಟ್ ಮಾಡಬೇಕು, ಯಾರನ್ನ ಸಾಯಿಸ್ಬೇಕು ಅಂತ ಹೋಗ್ತಾ ಇದ್ದಾನೆ. ಮತ್ತೆ ಅವನ ಮುಂದೆ ಎಕ್ಸಾಕ್ಟ್ ಆಗಿ ಇಬ್ಬರು ವ್ಯಕ್ತಿಗಳು ಸಿಲ್ವರ್ವೆಟ್ ಅಲ್ಲಿ ಬಿದ್ಕೊಂಡಿದ್ದಾರೆ. ಅವನ ಮುಂದೆ ಹಿಂಗ್ ಬಿದ್ದಿದ್ದಾರೆ. ಅವ್ರನ್ನ ಇವಾಗ ಸಾಯಿಸಕ್ ಹೋಗ್ತಾ ಇದ್ದಾನೆ. ಇವಾಗ ಅವನ ಮುಂದೆ ಬಿದ್ದಿರೋ ಇಬ್ರು ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಸಿಲ್ವರ್ವೆಟ್ ಅಲ್ಲಿ ಇದ್ರು. ಆ ಸಿಲ್ವರ್ವೆಟ್ ಅಲ್ಲಿ ನಮ್ಗೆ ನೋಡ್ತಾ ಇದ್ರೆ ಆರೆಂಜ್ ಎಲ್ಲ ಇದೆ, ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗುತ್ತೆ. ಹ್ಯಾಟ್ ಎಲ್ಲ ಇದೆ, ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಇಟ್ಸ್ ಓಲ್ಟಿ ಮತ್ತೆ ಪೇಜ್ 1 ಅಂತ, ಸರಿನಾ? ಅವರಿಬ್ರು ಇವಾಗ ಆಕ್ಚುಲಿ ಸಿಕ್ಕಾಪಟ್ಟೆ ಜಗಳ ಆಗಿದೆ ಅಂತ ಅನ್ಸುತ್ತೆ. ನಾನು ಬೀಸ್ ಪೈರೇಟ್ ನ ಕ್ಯಾಪ್ಟನ್ ಆಗ್ತೀನಿ, ನೆಕ್ಸ್ಟ್ ಬೀಸ್ ಪೈರೇಟ್ ಕ್ಯಾಪ್ಟನ್ ಆಗ್ತೀನಿ ಅಂತ. ಅದಕ್ಕೋಸ್ಕರ ಇವರಿಬ್ರು ಬೀಸ್ ಪೈರೇಟ್ ನ ಕ್ಯಾಪ್ಟನ್ ಆಗ್ಬೇಕು ಅಂತ ಹೋಗಿರ್ತಾರೆ, ಓಲ್ಟಿ ಮತ್ತೆ ಪೇಜ್ 1. ಅದಕ್ಕೋಸ್ಕರ ಹೂಗೆ ಸಿಕ್ಕಾಪಟ್ಟೆ ಕೋವ ಬಂದ್ಬಿಟ್ಟು ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಾನೇ ಆಗ್ಬಿಡೋಣ ನೆಕ್ಸ್ಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಬ್ಲ್ಯಾಕ್ ಮರಿಯಾಗೂ ಅವಳು ಇನ್ನೂ ಬದುಕಿದಾಳೆ ಅಂತ ಅನ್ಸ್ತಾರ ನನ್ಗೆ. ಯಾಕಂದ್ರೆ ರಾಬಿನ್ ಅವಳನ್ನ ಸ್ಪೈನ್ನೇ ಮುರಿದು ಹಾಕ್ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಅವಳಿಂದ ಬದುಕಿದಾಳೆ ಅಂತ ನನಗಂತೂ ಅನಿಸ್ತಿಲ್ಲ. ಇವರಿಬ್ಬರಲ್ಲೇ ಯಾರಾದ್ರೂ ಒಬ್ರು ಆಗ್ಬೋದು ಅಂತ ಇವಾಗ ಅನಿಸ್ತಾ ಇದೆ. ನನ್ಗನ್ಸೋ ಪ್ರಕಾರ ಇವರಿಬ್ರು ಆಗಲ್ಲ. ಇವಾಗ ಆಬ್ವಿಯಸ್ಲಿ ನೆಕ್ಸ್ಟ್ ಇವಾಗ ಯಮಾಟೋ ಬಂದ್ಬಿಟ್ಟು ಎಲ್ಲಾರನ್ನೂ ಬೆಣ್ಣೆತ್ಬಿಟ್ಟು ಹೋಗ್ತಾಳೆ. ಅದರಿಂದ ನೆಕ್ಸ್ಟ್ ಯಮಾಟೋನೇ ಬೀಸ್ಟ್ ಪೈರೇಟ್ಸ್ನ, ಅಂದ್ರೆ ಸುಮ್ಮನೆ ಎಲ್ಲ ಯಾರು ಉಳಿದಿದ್ದಾರೆ ಬೀಸ್ಟ್ ಪೈರೇಟ್ಸ್, ಅವ್ರನ್ನೆಲ್ಲ ಇಟ್ಕೊಂಡು ಅವಳನ್ನ ಸಬಾರ್ಡಿನೇಟ್ಸ್ ಆಗಿ ಮಾಡ್ಕೋಬಹುದು ಅಂತ ನನಗನ್ನಿಸ್ತಾ ಇದೆ. ಯಾವ ತರ ಓಡೆನ್ ಮಾಡಿದ್ನಲ್ಲ, ಓಡೆನ್ ಎಲ್ಲ ಅವ್ನಿಗೆ ಸಬಾರ್ಡಿನೇಟ್ಸ್ ಮಾಡ್ಕೊಂಡಲ್ಲ, ಅದೇ ತರನು ಯಮಾಟೋ ಅವನ ದಾರಿಲೇ ಹೋಗ್ಬೇಕು ಅನ್ನೋದ್ರಿಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದನ್ನ ನೋಡ್ಬೋಣ ಮುಂದೆ ಏನಾಗುತ್ತೆ ಅಂತ ಯಮಾಟೋ ಜರ್ನಿ, ಸರಿನಾ? ಇದು ಮಾತ್ರ ಕ್ರೇಜಿ ಆಗಿತ್ತು. ಇವಾಗ ಹೋಗ್ತಾ ಇದ್ದಾನೆ ಅವನ್ನ ಸಾಯಿಸಕ್ಕೆ. ಅವ್ರಿಗೆ ಓಟಿ ಮತ್ತೆ ಪೇಜ್ 1 ಹೋಗಿ ಸಾಯಿಸ್ತಾನೆ ಅಂತ ಹೋಗ್ತಾ ಇದ್ದಾನೆ. ಹ್ಯಾಟು ಮತ್ತೆ ಹಾರ್ನ್ಸ್ ಇಂದ ಗೊತ್ತಾಗುತ್ತೆ ನಮ್ಗೆ ಅವರಿಬ್ರು ಅಲ್ಲೇ ಇದ್ದಾರೆ ಅಂತ. ಇದ್ರಿ ಆಗಿತ್ತು ಯಮಾಟೋ ಕವರ್ ಪೇಜ್ ಸ್ಟೋರಿ. ನೆಕ್ಸ್ಟ್ ನಾವು ಕತೆಗೆ ಬರೋದಾದ್ರೆ ಫಸ್ಟ್ ಪ್ಯಾನಲ್ ನಮಗೆ ಆಬ್ವಿಯಸ್ಲಿ ನಾವು ಓದ್ ಚಾಪ್ಟರ್ ಎಲ್ಲಿದ್ವು ಅಲ್ಲಿಂದ ಸ್ಟಾರ್ಟ್ ಆಗ್ತೀವಿ. ಕ್ಯಾಸಲ್ ಅಲ್ಲಿ ಇವಾಗ ಎಲ್ಲರೂ ಏನಪ್ಪ ಇಷ್ಟೊಂದು ದೊಡ್ಡದಾಗಿದೆ ಕ್ಯಾಸಲ್ಲು, ಇದ್ರಲ್ಲಿ ಕೀ ಎಲ್ಲಿ ಹುಡ್ಕದ್ ನಾವು ಅಂತ ಎಲ್ಲರೂ ದಿಕ್ಕಾಪಾಲಾಗಿ ನೋಡ್ತಾ ಇದಾರೆ ಆ ಕಡೆ ಈ ಕಡೆ ಎಲ್ಲ. ಆಮೇಲೆ ಎಲ್ಲರೂ ಕೇಳ್ತಾರೆ ರೋಡ್ ಕೀ ಎಲ್ಲಿದೆ ಹೇಳು ಅಂತ. ಆ ರೋಡ್ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು, ಆ ಥರ ಎಲ್ಲ ಇಲ್ಲಿ ಯಾರು ಅಷ್ಟಾಗಿ ಬಂದೇ ಇಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತೆಲ್ಲ ನೋಡ್ತಾನೆ. ಆಮೇಲೆ ರೋಡ್ ಹೇಳ್ತಾನೆ ನೀಟಾಗಿ. ಕೀ ಎಲ್ಲಿದೆ ಅಂತ ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಅದು ಎಲ್ಡರ್ ಮೌಂಟೇನ್ ಬಿಯರ್ಡ್ ಎಲ್ಡರ್ ಯಾರಲ್ಗೆ ಗೊತ್ತಿರ್ಬೋದು ಅಂತ ಹೇಳ್ತಾನೆ. ಅವನು ಕತ್ತಿ ಹಾಕೊಂಡಿದ್ರೆ ನನ್ನ ತಲೆಗೆ ಅವನ ಅದಕ್ಕೆ ಹೇಳ್ತಾನೆ. ಹೌದು ಅಂತ ಹೇಳಿದ ತಕ್ಷಣ ಆಮೇಲೆ ಅವ್ರು ಕೇಳಿದ್ರೆ ಲೋಕಿ ಬಿಡಿಸೋದಕ್ಕೆ ಕೀ ಎಲ್ಲಿದೆ ಅಂತ ಅವ್ರು ಹೇಳ್ತಾರ ಅಂತ ಕೇಳ್ತಾನೆ. ಅವಾಗ ಆಬ್ವಿಯಸ್ಲಿ ಯಾರು ಹೇಳಲ್ಲ. ಲೋಕಿನ ಬಿಡಿಸೋದು ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೈಮ್. ನೀವು ಕಮೆಂಟ್ ಮಾಡೋದು ಎಲ್ವಾಫ್ ಅಲ್ಲಿ ಅದೇ ದೊಡ್ಡ ಕ್ರೈಮ್ ಆಗಿರುತ್ತೆ. ಅಂತದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ. ರೋಡ್ ಹೆಂಗ್ ಬಂದ್ಬಿಟ್ಟಿದ್ದೇನೆ ಅಂದ್ರೆ ಮೋಸ್ಟ್ಲಿ ನಾಮಿಯಿಂದ ಬಂದಿರ್ಬೋದು. ಓಕೆ, ನಾಮಿ ಏನಾರು ತಪ್ಪು ಕೆಲಸ ಮಾಡ್ತಿದ್ದಲ್ಲ, ನಾನು ಅವ್ರ ಜೊತೆ ಸೇರ್ಕೋತೀನಿ, ಪರವಾಗಿಲ್ಲ. ನಾನು ಎಲ್ಬಾಫ್ ಜೈಂಟ್ ಸ್ಕೂಲ್ ಮುಂದೆ ನಾನು ದೊಡ್ಡ ಕ್ರಿಮಿನಲ್ ಆದ್ರೂ ಪರವಾಗಿಲ್ಲ, ನಾನು ನಾಮಿ ಹೇಳಿದ ಕೆಲಸ ಮಾಡ್ತೀನಿ ಅಂತ ರೋಡ್ ಸೇರ್ಕೊಂಡ್ಬಿಟ್ಟಿದ್ದೇನೆ ಹೊರತು ಇನ್ನೇನು ಅಲ್ಲ, ಸರಿನಾ? ಆಮೇಲೆ ನೆಕ್ಸ್ಟ್ ಎಲ್ಲ ಮುಂದೆ ಹೋಗ್ತಾರೆ ಎಲ್ಲಾರು ಕೀ ಹುಡ್ಕಕ್ಕೆ ಅಂತ. ಆಮೇಲೆ ಎಲ್ಲಾರು ಮುಂದೆ ಹೋಗ್ತಾ ನಮ್ಗೆ ರೆಡ್ ಕಾರ್ಪೆಟ್ ಕಾಣಿಸುತ್ತೆ. ಮತ್ತೆ ರೆಡ್ ಕಾರ್ಪೆಟ್ ಅಂದ್ರೆ ಆಬ್ವಿಯಸ್ಲಿ ಅದು ಥ್ರೋನ್ ರೂಮ್ ಆಗಿರುತ್ತೆ. ಥ್ರೋನ್ ರೂಮ್ ಅಲ್ಲಿ ಇವಾಗ ಎಲ್ಲಾರು ರಾಜ್ಯಭಾರ ಮಾಡುವಂತ ಸ್ಥಾನ ಅದು. ಅಲ್ಲಿಗೆ ಎಲ್ಲಾರು ಎಂಟ್ರಿ ಕೊಡ್ತಾರೆ. ಅಲ್ಲಿ ರೆಡ್ ಕಾರ್ಪೆಟ್ ಎಲ್ಲ ಇರುತ್ತೆ, ಸರಿನಾ? ಮುಂದೆ ಹೋಗಿ ನೋಡ್ತಾರೆ, ಅಲ್ಲಿ ಥ್ರೋನ್ ಎಲ್ಲ ಇದೆ ಆಬ್ವಿಯಸ್ಲಿ. ಹಾಗೆ ಥ್ರೋನ್ ರೂಮ್ ನೋಡಕ್ ಹೋದ್ರೆ ನಮ್ಗೆ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ. ಎಲ್ಲ ಪಿಲ್ಲರ್ಗಳೆಲ್ಲ ಬಿತ್ತಿರೋದು, ಸಿಕ್ಕಾಪಟ್ಟೆ ಎಲ್ಲ ಡ್ಯಾಮೇಜ್ ಆಗಿರೋದು, ಥ್ರೋನ್ ರೂಮ್ ಎಲ್ಲ ಆಗಿದೆ. ಅದೇ ಥ್ರೋನ್ ನಾವು ನೀಟಾಗಿ ಗಮನಿಸಿದ್ರೆ ಥ್ರೋನ್ ಏನಿದೆ ಸಿಂಹಾಸನ, ಆ ಸಿಂಹಾಸನದಲ್ಲಿ ಇವಾಗ ರಾಜ ಒಬ್ಬ ಕೂತ್ಕೋತಾನಲ್ಲ, ಹಿಂಗೆ ರಾಜ ಹಿಂಗೆ ಸಿಂಹಾಸನ ಮೇಲೆ ಕೂತಿದ್ದಾಗ
ರಾಜ ಸಿಂಹಾಸನ ಕೂತಿರೋ ಟೈಮ್ಗೆ ಕರೆಕ್ಟಾಗಿ ಆ ಥ್ರೋನ್ಗೆ ಅಂದ್ರೆ ಸಿಂಹಾಸನದಿಂದ ಇಲ್ಲಿ ಯಾರೋ ಕತ್ತಿಲಿ ಹೊಡೆದಿರೋ ತರ ಇದೆ ಅಲ್ಲಿ ಮಾರ್ಕ್ ಸಿಂಹಾಸನದ ಮೇಲೆ ಕರೆಕ್ಟಾಗಿ ಕತ್ತಿಗೆ ಏಮ್ ಮಾಡಿ ಸಿಂಹಾಸನ ಅಲ್ಲಿ ಡ್ಯಾಮೇಜ್ ಆಗಿದೆ. ಒಳ್ಳೆ ಯಾರೋ ಕತ್ತಿಲಿ ಹೊಡೆದಿರೋ ತರ ಆ ತರ ಡ್ಯಾಮೇಜ್ ಆಗಿದೆ. ನೆಕ್ಸ್ಟ್ ಆಮೇಲೆ ನಾವು ನೀಟಾಗಿ ಗಮನಿಸಿದ್ರೆ ನಮಗೆ ಶ್ಯಾಮ್ರಾಕು ಮತ್ತೆ ಗುಂಕೋ ಬಂದಿದ್ದಂತ ಸ್ಥಳ ಅವ್ರು ಸಮನ್ ಆಗಿದ್ರಲ್ಲ ಅಲ್ಲಿಗೆ ಸ್ಥಳ ಆ ಥ್ರೋನ್ ರೂಮ್ ಅಲ್ಲೇ ಆ ಸಿಂಬಲ್ ಇದೆ. ಆ ಥ್ರೋನ್ ರೂಮ್ ಅಲ್ಲಿ ಹಂಗ ಆ ಸಿಂಬಲ್ ಇದೆ. ನಾವು ಮೋಸ್ಟ್ಲಿ ನಾವು ಗಮನಿಸಕ್ ಹೋದ್ರೆ ಎಗ್ ಹೆಡ್ ಅಲ್ಲಿ ಗೋರೋಸೆ ಅವರೆಲ್ಲ ಸಮನ್ ಆದಾಗ ಅವ್ರು ಟ್ರಾನ್ಸ್ಫಾರ್ಮ್ ಆದಾಗ ಅಲ್ಲಿ ಯಾವುದೇ ತರದ ಮಾರ್ಕ್ ಪರ್ಮನೆಂಟ್ ಆಗಿ ಉಳ್ಕೊಳ್ಳಿಲ್ಲ. ಆದ್ರೆ ಇಲ್ಲಿ ಗಮನಿಸ್ತಾ ಇದ್ರೆ ನೀಟಾಗಿ ಆ ಮಾರ್ಕ್ ಹಂಗೆ ಇದೆ. ಆ ಸಮನಿಂಗ್ ಸರ್ಕಲ್ ಆ ಸರ್ಕಲ್ ಮಾತ್ರ ಹಾಗೆ ಇದೆ. ಅದು ಮಾತ್ರ ಇನ್ನೂ ಮಾಯ ಆಗಿಲ್ಲ. ಯಾಕೆ ಅಂತ ಇನ್ನೂ ಇಂಪಾರ್ಟೆಂಟ್ ಡೀಟೇಲ್ಸ್ ನಮ್ಗೆ ಗೊತ್ತಿಲ್ಲ. ಸರಿನಾ? ಗೋರೋಸೆ ಅವರೆಲ್ಲ ಬಂದಾಗಲೂ ಅವ್ರು ಪರ್ಮನೆಂಟ್ ಮಾರ್ಕ್ ಇರಲಿಲ್ಲ, ಹೊಂಟೋಗ್ಬಿಟ್ಟಿದ್ದು. ಅವ್ರು ಸಮನ್ ಆಗಿದ ತಕ್ಷಣ ಆ ಮಾರ್ಕ್ ಹೊಂಟೋಗ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಮಾತ್ರ ಪರ್ಮನೆಂಟ್ ಆಗಿ ಹಂಗೆ ಇದೆ. ಇಲ್ಲ ಥ್ರೋನ್ ರೂಮ್ ಅಲ್ಲಿ ಯಾರೋ ಅದನ್ನ ಪೇಂಟ್ ಮಾಡಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಥ್ರೋನ್ ರೂಮ್ಗೆ ಯಾವಾಗಂದ್ರೆ ಅವಾಗ ಗೌರ್ಮೆಂಟ್ ಅವರು ಬಂದು ಹೋಗೋ ತರ ಯೂಸ್ ಮಾಡಿಕೊಟ್ಟಿರ್ಬೋದು ಹೆರಾಲ್ಡ್, ಅದಕ್ಕೋಸ್ಕರ ಇದು ಇರ್ಬೋದು. ಇಲ್ಲಾಂದ್ರೆ ಇನ್ನೊಂದ್ ತರ ನೋಡಕ್ ಹೋದ್ರೆ ಇವಾಗ ಶ್ಯಾಮ್ರಾಕು ಮತ್ತೆ ಗುಂಕೋ ಚಾಪ್ಟರ್ ನಾವು ಸ್ವಲ್ಪ ಸ್ಪೆಕ್ಯುಲೇಟ್ ಮಾಡಕ್ ಬಂದ್ರೆ ಅವರು ಇವಾಗ ಹಾರ್ಕೊಂಡು ಎಲ್ಲೋ ಹೋಗ್ತಾ ಇದಾರೆ ಇನ್ನೊಬ್ಬ ಗೋರೋಸೆನ ಕರ್ಸ್ಕೊಳ್ಳೋದಿಕ್ಕೆ. ಮೋಸ್ಟ್ಲಿ ಅವರು ಇಲ್ಲಿಗೆ ಇದೇ ಜಾಗಕ್ಕೆ ಬರ್ತಾ ಇರ್ಬೋದಾ? ಅವ್ರು ಇದೇ ಜಾಗಕ್ಕೆ ಬಂದು ಮತ್ತೆ ಇಲ್ಲಿಂದನೇ ಮಾತ್ರ ಗೋರೋಸೆನ ಮತ್ತೆ ಸಮನ್ ಮಾಡ್ಕೊಳಕ್ ಆಗತ್ತಾ ಅಂತ ನನ್ಗನ್ನಿಸ್ತಾ ಇದೆ. ಅವರು ಮತ್ತೆ ಇಲ್ಲೇ ಥ್ರೋನ್ ರೂಮ್ಗೆ ಬಂದು ಇಲ್ಲೇನೆ ಮತ್ತೆ ಸಮನ್ ಮಾಡಿ ಒನ್ ಆಫ್ ದಿ ಗಾಡ್ ಸೈನ್ಸ್ ನ ಕರ್ಸ್ಕೋಬಹುದು ಅಂತ ನನ್ಗನ್ನಿಸ್ತಾ ಇದೆ. ಇಲ್ಲ ಅಂದ್ರೆ ಅವ್ರ ಬೇರೆ ಕಡೆ ಇಲ್ಲಾಂದ್ರೆ ಅವ್ರು ಎಲ್ಲಂದ್ರಲ್ಲೂ ಸಮನ್ ಮಾಡೋ ತರ ಇರ್ಬೋದು. ಇಲ್ಲಾಂದ್ರೆ ಇವ್ರು ಬಂದಿದಾರಲ್ಲ ಇಲ್ಲಿಗೆ ಫಸ್ಟ್ ಈ ಬಂದಿರೋ ಮಾರ್ಕು ಇವ್ರು ಹೋಗೋ ಗಂಟ ಇದು ಇಲ್ಲೇ ಇರುತ್ತೆ ಪರ್ಮನೆಂಟ್ ಆಗಿ. ಇವ್ರು ಹೋಗಿದ ತಕ್ಷಣ ಇದು ಮಾಯ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ತುಂಬಾ ಥಿಯರೀಸ್ ಇದೆ ಈ ಸರ್ಕಲ್ ಬಗ್ಗೆ. ನಿಮ್ಗೆ ಅನ್ಸುತ್ತೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ಗೆ ಅನ್ಸೋ ಪ್ರಕಾರ ಇದು ಇಲ್ಲಿ ಯಾರೋ ಪೇಂಟ್ ಮಾಡಿದ್ದಾರೆ ಅಂತ ನಂಗೆ ಮೇನ್ ಪಾಯಿಂಟ್ ಅನಿಸ್ತಾ ಇರೋದು. ಯಾರೋ ಪೇಂಟ್ ಮಾಡಿ ಇದನ್ನ ಆಲ್ರೆಡಿ ಪರ್ಮನೆಂಟ್ ಆಗಿ ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ಸಾವಿರ ಬಂದ್ರೆ ಗಾಡ್ಸ್ ನೈಟ್ಸ್ ಯಾರಾದ್ರು ಬಂದ್ರೆ ಆರಾಮಾಗಿ ಅವರೇ ಇಲ್ಲಿಗೆ ಟ್ರಾನ್ಸ್ಫಾರ್ಮ್ ಆಗ್ಲಿ ಅಂತ ಅನ್ಸುತ್ತೆ ನನಗೆ. ಇದು ನೋಡ್ಬಿಟ್ಟು ಎಲ್ಲರೂ ಶಾಕ್ ಆಗ್ತಾರೆ. ಆಬ್ವಿಯಸ್ಲಿ ಇದೇನಿದೆ ಸರ್ಕಲ್ ಹಿಂಗಿದೆ ಅಂತ. ಆಮೇಲೆ ನೆಕ್ಸ್ಟ್ ಆ ಸರ್ಕಲ್ ಮೇಲ್ಗಡೆ ನೋಡಿದ್ರೆ ಆ ರೂಮ್ ಏನಿದೆ ಥ್ರೋನ್ ರೂಮ್ ಅಲ್ಲಿ ಮೇಲ್ಗಡೆ ಪೂರ್ತಿ ದೊಡ್ಡ ಹೋಲ್ ಆಗ್ಬಿಟ್ಟಿದೆ. ಇದು ಮೋಸ್ಟ್ಲಿ ಅವರು ಸಮನ್ ಆಗ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಆ ಸಮನ್ ಆಗೋದಕ್ಕೆ ಲೈಟ್ನಿಂಗ್ ಹೊಡಿತಲ್ಲ ಆ ಲೈಟ್ನಿಂಗ್ ಇಂದ ಆಗಿರ್ಬೋದು ಅಂತ ನನ್ಗನ್ನಿಸ್ತಾ ಇದೆ ಆ ದೊಡ್ಡ ಹೋಲು. ಆಮೇಲೆ ಎಲ್ಲರೂ ಆ ಸರ್ಕಲ್ ಅನ್ನು ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಫ್ರೀಕ್ ಆಗ್ತಾರೆ. ಇದೇನಿದು ಈ ತರ ಇದೆ ಎಲ್ಲ ಅಂತ ಫುಲ್ ನಾಮಿ ಮತ್ತೆ ರೋಡ್ ಎಲ್ಲ ಫುಲ್ ಶಾಕ್ ಆಗ್ತಾರೆ. ಆಮೇಲೆ ನಾಮಿ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಈ ತರ ಸರ್ಕಲ್ ನಾನು ಎಲ್ಲೋ ಯಾವ್ದೋ ಬುಕ್ ಅಲ್ಲಿ ನೋಡಿದ್ದೀನಲ್ಲ ಅಂತ ನೆನ್ಸ್ಕೋತಾಳೆ. ಆಮೇಲೆ ಹೌದಾ ಯಾವ ತರ ಅಂತ ಇನ್ನ ಸ್ಪೆಸಿಫಿಕ್ ಆಗಿ ಕೇಳಕ್ ಹೋದಾಗ ಅವಳು ಹೇಳ್ತಾಳೆ ಇದನ್ನ ಮೋಸ್ಟ್ಲಿ ಯಾರೆಲ್ಲ ಬೇರೆ ಕಂಟ್ರೀಸ್ ಅಲ್ಲಿ ಈ ತರ ಸಿಂಬಲ್ಸ್ ನ ಹಾಕ್ಬಿಟ್ಟು ಡಿಮನ್ಸ್ ನ ಪೊಸೆಸ್ ಮಾಡ್ಕೊಳ್ಳೋದಿಕ್ಕೆ ಇದನ್ನ ಯೂಸ್ ಮಾಡ್ತಿದ್ರು ಅಂತ ನಾಮಿ ಹೇಳ್ತಾನೆ. ಇದನ್ನ ನಾವು ಇನ್ನ ನೀಟಾಗಿ ಸ್ಪೆಕ್ಯುಲೇಟ್ ಮಾಡಕ್ ಹೋದ್ರೆ ಆಬ್ವಿಯಸ್ಲಿ ಈ ತರ ಡಿಮನ್ಸ್ ಸ್ಪೆಕ್ಯುಲೇಟ್ ಮಾಡ್ಕೊಳ್ಳೋದಂದ್ರೆ ನಮ್ಗೆ ನೆನಪಾಗೋದೆ ಆಬ್ವಿಯಸ್ಲಿ ಬ್ರುಕ್ಕು ಅವನು ಹೋಗಿದ್ನಲ್ಲ ಸ್ಪೆಸಿಫಿಕ್ ಜಾಗಕ್ಕೆ ಕೂಮ ಕಳ್ಸಿದ್ನಲ್ಲ ಟೈಮ್ ಸ್ಕಿಪ್ಗೆ ಅಲ್ಲಿಗೆ ಅವರೆಲ್ಲ ಹೋಗ್ಬಿಟ್ಟು ಅಲ್ಲಿರೋ ಜನಗಳೆಲ್ಲ ಒಂದು ಡಿಮನ್ನ ಸೈತಾನ್ನ ಪೊಸೆಸ್ ಮಾಡ್ತಾ ಇದ್ರು. ನಮ್ಗೆ ಸೈತಾನ್ ಬೇಕು ಅಂತ ಫುಲ್ ಇದೇ ತರ ಸೇಮ್ ಸರ್ಕಲ್ ಸಿಮಿಲರ್ ಸರ್ಕಲ್ ಹಾಕ್ಬಿಟ್ಟು ಅವ್ರು ಪೊಸೆಸ್ ಮಾಡ್ತಾ ಇದ್ರು. ಅದೇ ಟೈಮ್ ಕರೆಕ್ಟ್ ಆಗಿ ಕೂಮ ಬ್ರೂಕ್ಗೆ ಇಲ್ಲಿಗೆ ಕಳಿಸ್ತಾನೆ. ಅವಾಗ ಎಲ್ಲರಿಗೂ ಶಾಕ್, ಅದು ಸ್ಕೆಲಿಟನ್ ಲುಕಿಂಗ್ ಗಾಯ್ ಬಂದ್ಬಿಟ್ಟಿದ್ದಾನೆ, ಸೇಮ್ ಸೈತಾನ್ ತರನೇ ಇದ್ದಾನೆ ಅಂದ್ಬಿಟ್ಟು ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಕೂಮ ಆಕ್ಚುಲಿ ಎಲ್ಲರಿಗೂ ಸ್ಪೆಸಿಫಿಕ್ ಆಗಿ ಕರೆಕ್ಟ್ ಆಗಿ ಕಳ್ಸಿದ್ದಾನೆ. ಯಾಕಂದ್ರೆ ಅವ್ನ ಬ್ಯಾಕ್ ಸ್ಟೋರಿ ನಾವು ನೋಡಿದಾಗ ಅವನು ಎಲ್ಲೆಲ್ಲಿ ಕೂಮ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ಕಳ್ಸಿದ್ದಾನೋ ಅಲ್ಲೆಲ್ಲಾ ಕಡೆನೂ ಕೂಮ ಮುಂಚೆನೆ ಹೋಗಿದ್ದಾನೆ. ಅದಕ್ಕೋಸ್ಕರ ನಮ್ಗೆ ಗೊತ್ತು ಅಲ್ಲೆಲ್ಲ ಸೇಫ್ ಆಗಿದೆ, ಅವ್ರಿಗೆಲ್ಲ ಕಲಿಬಹುದು ಅಂತ. ಆಕ್ಚುಲಿ ನಾವು ನೋಡಕ್ ಅಂದ್ರೆ ಲೂಫಿನ ಕಲಿಯೋದಕ್ಕೆ ಎಲ್ಲಿ ಕಳ್ಸಿದ್ದಾನೆ, ಬೋವಾ ಹ್ಯಾಂಕಾಕ್ ಹತ್ರ ಕಳ್ಸಿದ್ದಾನೆ ಅಲ್ಲಿಗೆ. ಆಮೇಲೆ ನೆಕ್ಸ್ಟ್ ಝೋರನ್ನ ಕಳಿಸಿರೋದು ಮೀಹಾಕ್ ಹತ್ರ ಅಬ್ಸಲ್ಯೂಟ್ಲಿ ಅವ್ನಿಗೆ ಸೋರ್ಡ್ ಸ್ಪನ್ ಅಂತ ಗೊತ್ತಿರುತ್ತೆ ಕೂಮಗೆ, ಅದಕ್ಕೋಸ್ಕರ ಅವ್ನು ಸೋರ್ಡ್ ವಿದ್ಯೆ ಎಲ್ಲ ಕಲೀಲಿ ಅಂದ್ಬಿಟ್ಟು ಮೀಹಾಕ್ ಹತ್ರ ಕಳಿಸಿರ್ತಾನೆ. ನೆಕ್ಸ್ಟ್ ಸಾಂಜಿ ಗೊತ್ತಿರುತ್ತೆ ಅನ್ಸುತ್ತೆ ಕೂಮಾಗೆ ಸಾಂಜಿ ಬಗ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಅದಕ್ಕೋಸ್ಕರ ಇವನು ಸಿಕ್ಕಾಪಟ್ಟೆ ಹುಡುಗಿರಂದ್ರೆ ಆಡ್ತಾನೆ. ಅದಕ್ಕೆ ಇವನು ಇಂಥ ಜಾಗ ಕಳ್ಸ್ಬಿಡೋಣ ಅಂದ್ಬಿಟ್ಟು ಕಮಬಕ ಕಿಂಗ್ಡಮ್ ಕಳ್ಸ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಆಮೇಲೆ ಉಸಾಪ್ಗೆ ಸ್ನೈಪರ್ ಕಿಂಗ್ಡಮ್ಗೆ, ಅಲ್ಲಿ ಸ್ನೈಪರ್ ಕಿಂಗ್ಡಮ್ಗೆ ಅಲ್ಲಿ ಅವನು ಸ್ನೈಪಿಂಗ್ ಸ್ಕಿಲ್ಸ್ ಎಲ್ಲ ಕಲಿಬಹುದು, ವಾರಿಯರ್ಸ್ ಎಲ್ಲ ಅಂದ್ಬಿಟ್ಟು ಅಲ್ಲೇ ಕಳ್ಸಿರ್ತಾನೆ ಅನ್ಸುತ್ತೆ. ನೆಕ್ಸ್ಟ್ ಎಲ್ಲಿಗೆ ಚಾಪರ್ನ ಮೆಡಿಕಲ್ ಸ್ಕಿಲ್, ಇವನು ಡಾಕ್ಟರ್ ಅಂತ ಗೊತ್ತಿರುತ್ತೆ, ಡಾಕ್ಟರ್ ಹತ್ರ ಎಲ್ಲಿ ಕಲಿಬೇಕು, ಇಲ್ಲಿ ಸಿಕ್ಕಾಪಟ್ಟೆ ಮೆಡಿಕಲ್ ಸ್ಕಿಲ್ಸ್ ಎಲ್ಲ ಇದೆ ಅಲ್ಲೇ ಕಳಿಸ್ಬೇಕು ಅಂತ ಚಾಪರ್ನ ಅಲ್ಲೇ ಕಳಿಸಿರ್ತಾನೆ. ನೆಕ್ಸ್ಟ್ ನಾಮಿ ವೆದೇರಿಯಾ, ನಾಮಿ ನ್ಯಾವಿಗೇಟರ್ ಅಲ್ವಾ, ಅವಳನ್ನ ವೆದೇರಿಯಾ ಕಳ್ಸೋಣ ಅಂದ್ಬಿಟ್ಟು ನಾಮಿನ ವೆದೇರಿಯಾ ಕಳಿಸಿರ್ತಾನೆ. ಅದೇ ತರ ಇವಾಗ ಬ್ರುಕ್ನ ನೋಡ್ತಾನೆ. ಬ್ರುಕ್ಕು ಹೊಸದಾಗಿ ಹಾಗೆ ರೀಸೆಂಟ್ ಆಗಿ ಜಾಯ್ನ್ ಆಗಿರೋ ಮೆಂಬರ್, ಅದಕ್ಕೋಸ್ಕರ ಕೂಮಾಗಿ ಅದ್ರ ಬಗ್ಗೆ ಗೊತ್ತಿರಲ್ಲ ಅನ್ಸುತ್ತೆ. ಅದಕ್ಕೋಸ್ಕರ ಅವನು ಸ್ಕೆಲಿಟನ್ ತರ ಇದ್ದಾನೆ, ಫ್ರೀಕ್ ಔಟ್ ತರ ಮಾಡ್ತಾ ಇದ್ದಾನೆ, ದೆವ್ವ ತರ ಇದ್ದಾನೆ.
ಮೋಸ್ಟ್ ಇವನ್ನ ಸೈತಾನ್ನ ಪ್ರೈಸ್ ಮಾಡೋ ಜಾಗ ಕಳಿಸ್ಬಿಡೋಣ ಅಂದ್ಬಿಟ್ಟು ಸೈತಾನ್ ತರ ಕಳಿಸಿರ್ತಾನೆ ಅಲ್ಲಿ. ಅದೇ ತರ ನೆನ್ಪಡೋದು ಬ್ರೂಕ್ ಬದಲಾಗಿ ಮಾತ್ರ ಅಲ್ಲಿ ಕ್ರೇಜಿ ಆಗಿತ್ತು, ಎಲ್ಲರೂ ಶಾಕ್ ಆಗ್ಬಿಟ್ಟಿದ್ರು. ಅಲ್ಲಿ ಒಂಥರ ಫ್ರೀಕಿ ಲುಕಿಂಗ್ ಪ್ಲೇಸ್ ಎಲ್ಲ ಇತ್ತು, ಇದರಲ್ಲಿ ಒಂಥರ ಸಕಾಲಾಗಿತ್ತು. ಅದೇ ತರ ನೆನಪಾಗೋದು ನಮ್ಗೆ ಇಲ್ಲಿ ಈ ತರದ ಡೀಮನ್ ನ ಪೊಸೆಸ್ ಮಾಡ್ಕೊಳ್ಳೋದು ಅಂತ ನೆನಪಾದ್ರೆ ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗ್ತಾರೆ. ಆಮೇಲೆ ಲೂಫಿನೂ ಹೇಳ್ತಾನೆ, ನೆನಪಿಸ್ಕೊತಾನೆ, ಇದೇ ತರ ಸರ್ಕಲ್ ನಾನು ಎಲ್ಲೋ ರೀಸೆಂಟ್ ಆಗಿ ಎಲ್ಲೋ ನೋಡ್ದಂಗಿದೆ ಅಂತ ನೆನ್ಸ್ಕೊತಾನೆ. ಆವಾಗ ನಮಗೆ ಗೊತ್ತಾಗುತ್ತೆ ಅಬ್ಸಲ್ಯೂಟ್ಲಿ ಇಟ್ಸ್ ಎಗ್ ಹೆಡ್ ಅಲ್ಲಿ ಡೀಮನ್ಸ್ ಅಂದ್ರೆ ಗೋರೋಸ್ ಎಲ್ಲ ಸಮೆನ್ ಆದಾಗ ಅದೇ ತರ ಸರ್ಕಲ್ ಇತ್ತು. ಆದ್ರೆ ಲೂಫಿ ಫೈಟಿಂಗ್ ಅಲ್ಲಿ ಎಲ್ಲ ಬಿಸಿ ಆಗಿದ್ರಿಂದ ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ಆದ್ರೆ ಇನ್ನ ನೆನ್ಪಿಟ್ಕೊಂಡಿದ್ದಾನೆ, ಅದು ದೊಡ್ಡ ವಿಷಯ. ನಾನು ರೀಸೆಂಟ್ ಆಗಿ ಎಲ್ಲ ನೋಡಿದೀನಿ ಅಂತ ಅನಿಸ್ತಿದೆ ಅಂತ ಹೇಳ್ತಾನೆ. ಅದು ಓಕೆ, ಖುಷಿ ಆಯ್ತು. ಆಮೇಲೆ ನೆಕ್ಸ್ಟ್ ನಾಮಿ ಹೇಳಿದ್ದಕ್ಕೆ ಎಲ್ಲರೂ ಫ್ರೀಕ್ಔಟ್ ಆಗ್ತಾರೆ. ಡೆವಿಲ್ಸಾ ಡೀಮನ್ಸಾ ಅದನ್ನ ಪ್ರೊಸೆಸ್ ಮಾಡಕ ಮತ್ತೆ ಇದಕ್ಕೆ ಥ್ರೋನ್ ರೂಮ್ ಅಲ್ಲಿ ಇದೆ ಅಂತ ರೋಡ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲೆಲ್ಲಾರು ಡಿಮನ್ಸ್ ಇರ್ಬೋದಾ ಅಂತ ಅವ್ನು ಫುಲ್ ಫ್ರೀಕ್ಔಟ್ ಆಗ್ತಾ ಇರ್ತಾನೆ. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಒಂದು ಸಡನ್ ಆಗಿ ಒಂದು ವಾಯ್ಸ್ ಬರುತ್ತೆ, ಸ್ಟ್ರಾ ಹ್ಯಾಟ್ ಲೂಫಿ ಅಂತ ಒಂದು ವಾಯ್ಸ್ ಬರುತ್ತೆ. ರೋಡ್ ಇದೇ ಟೈಮ್ಗೆ ಫುಲ್ ಫ್ರೀಕ್ಔಟ್ ಆಗ್ಬಿಡ್ತಾನೆ. ಆಬ್ಸಲ್ಯೂಟ್ಲಿ ನೀವೆಲ್ಲೋ ಒಂದು ಪಾಳು ಬಿತ್ತಿರೋಂತ ಒಂದು ಅರಮನೆಗೆ ಬಂದಿದ್ದೀರಾ, ಅಲ್ಲಿ ಏನೋ ಒಂದು ಡೀಮನ್ ತರ ಸರ್ಕಲ್ ಎಲ್ಲ ಇದೆ, ಡೀಮನ್ ವಿಷಯ ಎಲ್ಲ ತಿಳ್ಕೊತೀರಾ, ಮತ್ತೆ ನಿಮ್ಗೆ ಎಲ್ಲೋ ಸೈಲೆಂಟ್ ಆಗಿ ನಿಮ್ಗೆ ವಾಯ್ಸ್ ಬರ್ತಾ ಇದೆ ಸ್ಟ್ರಾ ಹ್ಯಾಟ್ ಲೂಫಿ ಅಂತ ಎದುರ್ಕೊಳ್ಳಲ್ವಾ, ಆಬ್ವಿಯಸ್ಲಿ ಎದುರ್ಕೋತಾರೆ. ನಮ್ಗೆಲ್ಲ ನೋಡ್ತಾರೆ ಸುತ್ತಮುತ್ತ, ಯಾರದು ಮುಖ ತೋರಿಸು ಯಾರು ಅಂತ ಎಲ್ಲ ಫುಲ್ ಸ್ಟ್ರಾಕ್ ಔಟ್ ಆಗ್ತಾನೆ. ಅದನ್ನ ಕೇಳಿದ ತಕ್ಷಣ ನಾನು ಯಾವಾಗ್ಲೂ ನಿನ್ನ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ ಅಂತ ಅವನು ಹೇಳ್ತಾನೆ. ಅದಕ್ಕೆ ರೋಡ್ ಎಲ್ಲಾರನ್ನೂ ಕೈಲಿ ಹಿಡ್ಕೊಂಡಿರ್ತಾನಲ್ಲ, ಎಲ್ಲರೂ ಲೂಫಿ ಝೋರೋ ಮತ್ತೆ ನಾಮಿನೆಲ್ಲ ಕೈಲಿ ಹಿಡ್ಕೊಂಡಿದ್ನಲ್ಲ, ಅವನು ಹಿಂದೆ ತಿರುಗಿ ಓಡು ಫುಲ್ಲು ವಾಯ್ಸ್ ಕೇಳಿದ್ರೆ ಅಬ್ಬಾ ಅಂತ ಫುಲ್ ಓಡ್ತಾ ಇದ್ದಾನೆ. ಎಲ್ಲರೂ ಹೇಳ್ತಾರೆ, ಏಯ್ ನಿಂತ್ಕೋ ಓಡ್ಬೇಡ, ನಿಂತ್ಕೋ, ಯಾರು ನಾವು ನೋಡ್ಬೇಕು, ನಿಂತ್ಕೋ ಅಂತ ಎಲ್ಲ ಫುಲ್ ಅವ್ನು ಫುಲ್ ಫ್ರೀಕ್ಔಟ್ ಆಗ್ಬಿಟ್ಟು ಓಡ್ತಾ ಇದ್ದಾನೆ. ಆಮೇಲೆ ಏಯ್ ನಿಂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಆಕ್ಸ್ ಸ್ವಿಂಗ್ ಅಂತ ತಿರ್ಕೊಂಡು ಅವ್ರು ಹಿಂಗ್ ಓಡ್ತಾ ಇದ್ರೆ ಅವ್ರ ಮುಂದೆ ಪಟಕ್ ಅಂತ ಹಿಂಗ್ ಬಂದು ಬೀಳುತ್ತೆ. ಅದನ್ನ ನೋಡ್ಬಿಟ್ಟು ರೋಡ್ ಫುಲ್ ಫ್ರೀಕ್ಔಟ್ ಆಗ್ಬಿಟ್ಟು ಅವನ ಕೈಯಲ್ಲಿದ್ದ ನಾಮಿ ಝೋರೋ ಮತ್ತೆ ಲೂಫಿನ ಹಿಂಗೆ ಎದುರುಗೋಗ್ಬಿಟ್ಟು ಅವನ್ನೆಲ್ಲ ಬೀಳಿಸ್ಬಿಡ್ತಾನೆ ಹಿಂಗೆ ಮೇಲಿಂದ. ಆಬ್ವಿಯಸ್ಲಿ ಲೂಫಿಗೆ ಆಗಲ್ಲ ಅದರಿಂದ. ಝೋರೋ ಹೋಗ್ಬಿಟ್ಟು ನಾಮಿನ ಹಿಡ್ಕೊಂಡು ಲ್ಯಾಂಡ್ ಆಗ್ತಾನೆ. ಸರಿ, ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ಆಮೇಲೆ ಅವ್ನು ಹೇಳ್ತಾನೆ, ನಾಮಿ ಸಾರಿ ನಾನು ಬೀಳ್ಸ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಅಂತ ಹಂಗೆ ಹೇಳ್ತಾನೆ. ಅದಕ್ಕೆ ನೀನ್ ಸಾಯಿಸ್ತೀನಿ ಅಂತ ನಾಮಿ ಫುಲ್ ಬೈತಾ ಇದ್ದಲ್ಲ ಅವನಿಗೆ, ಸರಿನಾ. ಆಮೇಲೆ ನೆಕ್ಸ್ಟ್ ನಮಗೆ ಇಷ್ಟು ದಿನ ಎಲ್ಬಾಫ್ ಅಲ್ಲಿ ಸಿಗೋವೆಟ್ ಅಲ್ಲಿ ಮತ್ತೆ ಮಿಸ್ಟೀರಿಯಸ್ ಆಗಿ ಓಡಾಡ್ತಿದ್ದಂತ ಹ್ಯೂಮನ್ ಯಾರು ಅಂತ ಗೊತ್ತಾಗುತ್ತೆ. ಅಂಡ್ ಅಬ್ಸಲ್ಯೂಟ್ಲಿ ಅವರು ನಮ್ಗೆ ಇಷ್ಟು ದಿವಸ ವೆಯ್ಟ್ ಮಾಡಿಸಿದ್ರು, ಯಾರಿದು ಅಂತ ತಿಳ್ಕೊಂಡು ನಮ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದ್ದು. ನಾವು ಸ್ಪೆಕ್ಯುಲೇಟ್ ಮಾಡಿದ್ದು ಇಟ್ಸ್ ಒನ್ ಆಫ್ ದಿ ಶೀಕಿ ಗೋಲ್ಡನ್ ಲೈನ್ ಶೀಕಿ ಇರ್ಬೋದು, ಮತ್ತೆ ಸ್ಕಾಪರ್ ಗಬಾನ್ ಇರ್ಬೋದು ಅಂತ ಅನ್ಕೊಂಡಿದ್ವಿ. ನಾನ್ ಬೆಟ್ಸ್ ಜಾಸ್ತಿ ಕಟ್ಸಿದ್ದೆ ಅಬ್ಸಲ್ಯೂಟ್ಲಿ. ನಾನು ಸ್ಕಾಪರ್ ಗಬಾನ್ ಮೇಲೆ ಜಾಸ್ತಿ ಬೆಟ್ಸ್ ಹಾಕಿದೆ, ಸ್ಕಾಪರ್ ಗಬಾನೇ ಇರ್ತಾನೆ ಅಂತ, ಸರಿನಾ. ಆದ್ರಿಂದ ನಮಗ್ ಗೊತ್ತಾಗತ್ತೆ ಇಟ್ಸ್ ಯಾಸಾನ್. ಓಕೆ, ಓಲ್ಡ್ ಲುಕಿಂಗ್ ಗಾಯ್, ತುಂಬಾ ಮುದುಕರಾಗಿದ್ದಾರೆ. ಓಲ್ಡ್ ಲುಕಿಂಗ್ ಗಾಯ್, ಅವ್ರ ಹೆಸರು ಯಾಸಾನ್ ಅಂತ ಕರೀತಾರೆ ಎಲ್ಲಾರು ಅವ್ರನ್ನ, ಸರಿನಾ. ಆಮೇಲೆ ರೋಡ್ ನೋಡಿ ಶಾಕ್ ಆಗ್ತಾನೆ, ಯಾಸಾನ್ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳ್ತಾನೆ. ಆಮೇಲೆ ಅವನ್ ಯಾಸಾನ್ ಹೇಳ್ತಾನೆ, ನನಗೆ ಇಲ್ಲಿ ಒಂದು ಸ್ಟ್ರೇಂಜ್ ಹಾಕಿ ಫೀಲ್ ಆಯ್ತು, ಅದಕ್ಕೋಸ್ಕರ ಇಲ್ಲಿ ಏನು ಅಂತ ನೋಡಕ್ಕೆ ಅಂತ ಬಂದೆ ನಾನು. ಆದ್ರೆ ನನ್ಗೆ ಅವ್ರು ಯಾರು ಅಂತ ಸಿಗ್ಲಿಲ್ಲ, ಆದ್ರೆ ಇನ್ಸ್ಟೆಡ್ ಆಗಿ ನೀವು ನನಗೆ ಸಿಕ್ಕಿದ್ರಿ ಅಂತ ಹೇಳ್ತಾನೆ. ಸೊ ಇಲ್ಲಿ ನಾವು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ ಗುಂಕೋ ಮತ್ತೆ ಶ್ಯಾಮ್ರಾಕು ಅವರ ಪ್ರೆಸೆನ್ಸ್ ನ ಹೈಡ್ ಮಾಡ್ತಾ ಇದ್ರು. ಅವರಿಂದ ಬರ್ತಾ ಇರುವಂತ ಹಾಕಿನ ಅವರು ಒಂಥರ ಶೀಲ್ಡ್ ತರ ಮಾಡ್ಕೊಂಡು ಅವರು ತಡಿತಾ ಇದ್ರು. ಅವ್ರ ಹಾಕಿ ಎಲ್ಲೂ ಸ್ಪ್ರೆಡ್ ಆಗದಿರೋ ತರ ನೋಡ್ಕೋತಾ ಇದ್ರು, ಯಾರಿಗೂ ಸೆನ್ಸ್ ಆಗದಿರೋ ತರ ನೋಡ್ಕೋತಾ ಇದ್ರು. ಅದಕ್ಕೆ ಅವ್ರು ಯಾರಿಗೂ ಕಣ್ಗೂ ಬಿದ್ದಿಲ್ಲ, ಯಾರ ಸೆನ್ಸ್ಗೂ ಬಿದ್ದಿಲ್ಲ. ಆದ್ರೆ ಈ ಯಾಸಾನ್ಗೆ ಬಿದ್ದಿರಿದೆ ಅಂದ್ರೆ it's obviously peak observation haki, and it's obviously Scopper Gaban. Oh my god, we finally got Scopper Gaban, guys. Oh my god, Roger's left hand man, Scopper Gaban. Specific ನೋಡ್ಕೊಂಡ್ರೆ ರಾಜರ್ ಸೇಮ್ ಲೂಫಿ ತರನೇ, ಸಿಲ್ವರ್ ರೈಲಿ ಝೋರೋ ತರ, ಸ್ಕಾಪರ್ ಗಬಾನ್ ಸಾಂಜಿ ತರ. ಆಬ್ವಿಯಸ್ಲಿ ಅವ್ರಿಗೆ ಏನ್ ಮೇನು ಕಾಂಕರರ್ಸ್ ಹಾಕಿ, ಝೋರೋಗೆ ಮತ್ತೆ ರೆಲ್ಲಿಗೆ ಆರ್ಮಮೆಂಟ್ ಹಾಕಿ. ನೆಕ್ಸ್ಟ್ ಮೂರನೇದೇ ಅವ್ರಿಗೆ ಯಾರಿಗೆ, ಸಾಂಜಿಗೆ ಮತ್ತೆ ಸ್ಕಾಪರ್ ಗಬಾನ್ಗೆ ಅಬ್ಸರ್ವೇಷನ್ ಹಾಕಿ. ಅದಕ್ಕೋಸ್ಕರ ಇದು ಪೀಕ್ ಅಲ್ಲಿ ಇದೆ, ಅಬ್ಸರ್ವೇಷನ್ ಹಾಕಿ. ಅದಕ್ಕೋಸ್ಕರ ಯಾರಿಗೂ ಸೆನ್ಸ್ ಆಗಿಲ್ಲ, ಈವನ್ ಝೋರೋ ಮತ್ತೆ ಲೂಫಿಗೂ ಇನ್ನೂ ಸೆನ್ಸ್ ಆಗಿಲ್ಲ. ಆದ್ರೆ
ಯಾಸಾನ್ಗೆ ಸೆನ್ಸ್ ಆಗಿದೆ. ಅದು ಅಷ್ಟು ಪೀಕ್ ಲೆವೆಲ್ ಇದೆ, ಅಬ್ಸರ್ವೇಷನ್ ಹಾಕಿ ಅಂತ ನಾವು ಅಲ್ಲೇ ನೋಟ್ ಮಾಡ್ಕೊಂಡು ಗೊತ್ತಾಗುತ್ತೆ. ನೆಕ್ಸ್ಟ್ ಆಮೇಲೆ ಇವ್ರನ್ನ ನೋಡ್ತಾರೆ, ಆಮೇಲೆ ನೆಕ್ಸ್ಟ್ ನಾನು ಅವ್ರನ್ನ ಹುಡ್ಕೊಂಡು ಬಂದೆ, ಆದ್ರೆ ನೆಕ್ಸ್ಟ್ ನೀವು ಸೇರಿಸ್ತೀರಾ ಅಂತ. ಆಮೇಲೆ ಒನ್ ಆಫ್ ದ ನಾವು ಡಿಸೈನ್ ಗಮನಿಸ್ಬೇಕು. ಇವಾಗ ಡಿಸೈನ್ ಯಾಕಪ್ಪ ಎಲ್ಲಾ ಫ್ಯಾನ್ಸು ಕನ್ಫ್ಯೂಸ್ ಆಗಿದ್ರು ಇವನು ಶೀಕಿನ ಇಲ್ಲ ಸ್ಕಾಪರ್ ಗಬಾನ್ ಅಂತ ತಿಳ್ಕೊಳ್ಳೋದಕ್ಕೆ ಅಂದ್ರೆ, ಇಟ್ಸ್ ಅಬ್ಸಲ್ಯೂಟ್ಲಿ ಒನ್ ಆಫ್ ದಿ ಕವರ್ ಪೇಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ಕವರ್ ಪೇಜ್ ಸ್ಟೋರಿಲಿ ಓಡೋ ಸೆನ್ಸೆ ಒಂದು ಮಾಮೂಲಿ ಅವರು ಡ್ರಾಯಿಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅದನ್ನ ಕಲರ್ ಮಾಡೋರು ಅದನ್ನ ಮಿಸ್ಟೇಕ್ ಮಾಡಿ ಕಲರ್ ಮಾಡಿದ್ದಾರೆ. ಯಾರಂದ್ರೆ ಕ್ರಾಕಸ್ ಹತ್ರ ಒಬ್ಬ ವ್ಯಕ್ತಿ, ಮಿಸ್ಟೀರಿಯಸ್ ವ್ಯಕ್ತಿ ಮಾಮೂಲಿ ಅವ್ರ ಹತ್ರ ಹೋಗಿ ಸಾಕೆ ಕುಡಿತಾ ಇರೋ ತರ ಒಂದು ಪೇಜ್ ಅಲ್ಲಿ ಕವರ್ ಪೇಜ್ ಸ್ಟೋರಿ ಇತ್ತು, ಸರಿನಾ? ಆ ಕವರ್ ಪೇಜ್ ಸ್ಟೋರಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಕಲರ್ ಮಾಡೋರು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಅವನಿಗೆ ಎಲ್ಲೋ ಹೇರ್ ಕೊಟ್ಬಿಟ್ಟಿದ್ದಾರೆ. ಅದರಿಂದಾನೇ ಎಲ್ಲಾ ಫ್ಯಾನ್ಸ್ಗೂ ಇದನ್ನು ಶೀಕಿ ಅಂತ ಇಷ್ಟ ದಿವಸ ಅನ್ಕೊಂಡ್ ಬರ್ತಾ ಇದ್ದು. ಆದ್ರೆ ಅದ್ರ ಬದಲಾಗಿ ಅವರು ವೆದರ್ ವೈಟ್ ಹೇರ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಯಾರಿಗೂ ಗೊತ್ತಿರೋದು ಇಟ್ಸ್ ಕಾಪರ್ ಗಬ್ಬಾನೇ ಇರುತ್ತಾನೆ ಅಂತ. ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಫ್ಯಾನ್ಸ್ ಎಲ್ಲ ಶೀಕಿ ಮೇಲೆ ಜಾಸ್ತಿ ಬೆಟ್ಸ್ ಹಾಕ್ಬಿಟ್ಟಿದ್ರು. ನನಗೆ ಕನ್ಫ್ಯೂಸ್ಲಿ ಗೊತ್ತಿತ್ತು. ನನಗೆ ಓದ್ ಚಾಪ್ಟರ್ ಅಲ್ಲಿ ಯಾವಾಗ ರಾಜರ್ ಪ್ಲೇನೆಟ್ಸ್ ಮೇಲೆ ಗಮನ ತಂದಾಗ್ಲಿ ಈ ವ್ಯಕ್ತಿ ಕಾಣಿಸ್ಕೊಂಡು 100% ಫಿಕ್ಸ್ ಆಗ್ಬಿಟ್ಟೆ ನಾನು, ಕಾಪರ್ ಗಬ್ಬಾನೇ ಇರ್ತಾನೆ ಅಂತ. ಫೈನಲಿ ಗಾಟ್ ಹಿಮ್. ಸರಿನಾ? ಅದೇ ತರನೇ ಸೇಮ್ ಆ ಚಾಪ್ಟರ್ ಹೆಂಗಿತ್ತು ಅದೇ ತರನೇ ಹ್ಯಾಟ್ ಹಾಕೊಂಡಿದ್ದಾನೆ, ಸರಿನಾ? ಅವ್ನಿಗೆ ಮಾತ್ರ ಫುಲ್ ಗಡ್ಡ ಎಲ್ಲ ಬಂದು ತರ ಗೋಟಿ ತರ ಫುಲ್ ಎಲ್ಲ ಅದನ್ನೇ ಎಣ್ಕೊಂಡಿದ್ದಾನೆ ಅವ್ನ ಗಡ್ಡನ. ಆಮೇಲೆ ಸಿಕ್ಕಾಬಟ್ಟೆ ಕೂಲಾಗಿ ಕಾಣಿಸ್ತಿದ್ದಾನೆ, ಸರಿನಾ? ಮತ್ತೆ ಅವನ್ ಸ್ಪೆಕ್ಸು ಅವನ ಹಳೇದಾಗಿ ಅವ್ನ ಪೀಕ್ ಲೆವೆಲ್ ಇದ್ದಾಗ ರಾಜರ್ ಪ್ಲೇನೆಟ್ ಅಲ್ಲಿ ಹೆಂಗ್ ಸ್ಪೆಕ್ಸ್ ಯೂಸ್ ಮಾಡ್ತಿದ್ನೋ ಅದೇ ತರನೇ ಇಲ್ಲೂ ಸನ್ ಗ್ಲಾಸ್ ತರನೇ ಅದೇ ಯೂಸ್ ಮಾಡ್ತಾನೆ, ಸಕ್ಕದಾಗಿದ್ದಾನೆ. ನೆಕ್ಸ್ಟ್ ಆಮೇಲೆ ಅವನಿಗೆ ಒಂಥರ ಫ್ಲೇಮ್ಸ್ ತರ ಲುಕ್ ಇರುವಂತ ಒಂಥರ ಗಾಯ ಆಗಿದೆ, ಇಲ್ಲಿ ಮಾರ್ಕ್ ಆಗಿದೆ, ಮ್ಯಾನ್ ಮಾರ್ಕ್ ಬೈ ಫ್ಲೇಮ್ಸ್. ಸೂಪರ್, ಸಿಕ್ಕಾಪಟ್ಟೆ ಕ್ಯಾಂಡಿಡೇಟ್ಸ್ ಇದ್ದಾರೆ ಈ ಸ್ಪೆಸಿಫಿಕ್ ವರ್ಡ್ಗೆ, ಮ್ಯಾನ್ ಮಾರ್ಕ್ ಬೈ ಫ್ಲೇಮ್ಸ್. ಇದಕ್ಕೆ ಸ್ಕಾಪರ್ ಗಬಾನ್ ಕೂಡ ಒನ್ ಆಫ್ ದಿ ಕ್ಯಾಂಡಿಡೇಟ್ ಆದ್ರೂ ಆಗ್ಬೋದು, ಯಾರು ಗೊತ್ತು, ನೋಡೋಣ ಮುಂದಕ್ಕೆ. ಒಟ್ನಲ್ಲಿ ಇವಾಗ ಹ್ಯೂಮನ್ ರೆಸಿಡೆಂಟ್ ಆಫ್ ಹೆಲ್ಬಾಫ್ ಹೆಕ್ಸ್ ಪೈರೆಕ್ಟ್ ಅಂತ ಗೌರ್ಮೆಂಟ್ ಕೊಡ್ತಾರೆ. ಮತ್ತೆ ಪೂರ್ತಿ ಹೆಸರು ಕೊಡೋದ ಯಾಸಾನ್ ಅಂತ. ಇಲ್ಲಿ ಜಾಸ್ತಿ ಮೋಸ್ಟ್ ಆಫ್ ದಿ ಹ್ಯೂಮನ್ ಎಲ್ಲಾರು ಇವ್ರನ್ನ ಕರೆಯೋದು ಯಾಸಾನ್ ಅಂತ. ಒಟ್ನಲ್ಲಿ ಕೂಲ್ ಅಂತ ಕೂಲ್ ಆಗಿ ಕಾಣಿಸ್ತಾ ಇದಾರೆ, ಯಾಕಂತ ಹೆವಿ ಇಷ್ಟ ಆಯ್ತು. ಆಮೇಲೆ ಅವ್ರು ಹೇಳ್ತಾರೆ ಸ್ಕಾಪರ್ ಗಬಾನು ಯಾಸಾನ್ ಹೇಳ್ತಾರೆ, ಸ್ಕಾಪರ್ ಗಬಾನ್ ಆಮೇಲೆ ಯೂಸ್ ಮಾಡೋಣ. ಯಾಸಾನ್ ಹೇಳ್ತಾರೆ ಸ್ಟ್ರಾ ಹ್ಯಾಟ್ ಲೂಫಿಗೆ, ಸ್ಟ್ರಾ ಹ್ಯಾಟ್ ಲೂಫಿ, ನಾನು ನಿನ್ ಬಗ್ಗೆ ಸಿಕ್ಕಾಪಟ್ಟೆ ರೂಮರ್ಸ್ ಕೇಳಿಸ್ಕೊಂಡಿದ್ದೀನಿ. ನೀನು ಕೈಡೋನ ಡಿಫೀಟ್ ಮಾಡದಂತೆ ವಾನಲ್ಲಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಮತ್ತೆ ವಾನ ಹೋಗ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತ ಅವನ ಅಡ್ವೆಂಚರ್ ಡೇಸ್ ನ ನೆನ್ಸ್ಕೊತಾನೆ, ಸರಿನಾ? ಸಿಕ್ಕಾಪಟ್ಟೆ ಅಡ್ವೆಂಚರ್ ಮಾಡಿದ್ದಾನೆ ಸ್ಕಾಪರ್ ಗಬಾನ್. ಆಮೇಲೆ ಅವ್ರು ಹೇಳ್ತಾರೆ ಯಾಸಾನ, ಮೋಸ್ಟ್ ಆಫ್ ದಿ ಪೀಪಲ್ ಇವ್ರನ್ನ ಯಾಸಾನ್ ಅಂತ ಕರೀತಾರೆ ಎಲ್ವಾಫ್ ಅಲ್ಲಿ. ಆಮೇಲೆ ರೋಡ್ ನೀಟಾಗಿ ಸ್ಪೆಸಿಫಿಕ್ ಮಾಡ್ತಾನೆ. ನೀವು ಸ್ಕೂಲ್ ಹೋಗಿದ್ರಿ ಅಲ್ವಾ, ಸ್ಕೂಲಲ್ಲಿ ಅಲ್ಲಿ ರಿಪ್ಲಿ ಮತ್ತೆ ನೀವು ಕಾಲಿನ್ ಎಲ್ಲ ಮೀಟ್ ಮಾಡೇ ಇರ್ತೀರಾ. ಅವ್ರ ಅಪ್ಪನೇ ಇವರು, ಕಾಲಿನ್ ಅವ್ರ ಅಪ್ಪನೇ ಇವರು, ಮತ್ತೆ ರಿಪ್ಲಿ ಅವರ ಹಸ್ಬೆಂಡ್ ಅಂತ ಹೇಳ್ತಾನೆ, ಸರಿನಾ? ಓ ಅವ್ರ ಪಾರ್ಟ್ನರ ನೀವು ಅಂತ ಹೇಳ್ತಾನೆ. ಆಮೇಲೆ ದೊಡ್ಡ ಕುಳ್ಳಿಗಿರ್ತಾನೆ, ಆ ದೊಡ್ಡ ಪುಟಾಣಿ ಮಗು ಇದೆಯಲ್ಲ ಅದ್ ನಿಂದರ ಅಂತ ದೊಡ್ಡ ಪುಟಾಣಿ ಮಗು ಅಂತೆ, ಸಾಕಾದ ಅವನು ಹೇಳ್ತಾನೆ ಆ ದೊಡ್ಡ ಪುಟಾಣಿ ಮಗು ನಂದೇ ಹೇಳು ಅಂತ ಅವನು ಸಿಕ್ಕಾಪಟ್ಟೆ ಕೂಲಾಗಿ ಹೇಳ್ತಾನೆ. ಓಕೆ ಗೈಸ್, ವಿ ಫೈನಲಿ ಹಿಯರ್. ಯಾಕೆಂದ್ರೆ ನಾವು ಮೌಂಟೇನ್ ಈಟರ್ ಅಂತ ಏನಕ್ಕೆ ಕರೀತೀವಿ ಅಂದ್ರೆ ಇದಕ್ಕೇನೆ, ಇನ್ನು ಮುಂದೆ ಬರೋಣ. ಸೊ ಅವ್ನಿಗೆ ಖುಷಿ ಆಗುತ್ತೆ. ನೀವು ಆಲ್ರೆಡಿ ಕಾಲಿನ್ನು ಮತ್ತೆ ರಿಪ್ಲಿನ ಮೀಟ್ ಆಗಿದ್ದೀರಾ, ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಅವ್ನು ಹೇಳ್ತಾನೆ. ಆದ್ರೆ ಕಾಲಿನ್ಗೆ ನಾವು ನೀಟಾಗಿ ಗಮನಿಸಿದ್ರೆ ಅವನಿಗೆ ಹ್ಯೂಮನ್ ಬ್ಲಡ್ ಗಿಂತ ಜಾಸ್ತಿ ಜೈಂಟ್ ಬ್ಲಡ್ ಬಂದಿರೋದ್ರಿಂದ ಅವ್ನು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ದಾನೆ, ಸರಿನಾ? ಅವ್ನು ಹೇಳ್ತಾನೆ ನಿಮ್ಗೆ ನಂಬಕ್ಕಾಗತ್ತಾ, ಕಾಲಿನ್ನು 20 ವರ್ಷ ಅವ್ನಿಗೆ 20 ವರ್ಷ ಆಗಿದ್ರು ನನ್ನ ಕೈಯಿಂದ ಅವನ್ನ ಎತ್ಕೊಳಕ್ ಆಗಲ್ಲ, ಅಷ್ಟು ದೊಡ್ಡದಾಗಿದ್ದಾನೆ. ಜೈಂಟ್ ಅಲ್ಲ, ಆಬ್ವಿಯಸ್ಲಿ ಎತ್ಕೊಳಕ್ ಆಗಲ್ಲ ಅವನಿಗೆ. ಎತ್ಕೋಬಹುದು ನಾವು, ಈ ಕ್ಯಾನ್ ಲಿಫ್ಟ್ ಹಿಮ್. ಆದ್ರೆ ಹೇಳ್ತಾ ಇರೋದಂಗೆ ಅವ್ನು 20 ವರ್ಷ ಅಲ್ವಾ, ಅದಕ್ಕೋಸ್ಕರ ಎತ್ಕೊಳಕ್ ಆಗಲ್ಲ ನನ್ನ ಕೈಲಿ ಅಂತ ಹೇಳ್ತಾನೆ. ಆಮೇಲೆ ನಾವು ಇನ್ನೊಂದು ಮೇನ್ ವಿಷಯ ತಿಳ್ಕೊಳ್ಳೋದು, ರಿಪ್ಲಿಗೆ ನಾವು ಓದ್ ಚಾಪ್ಟರ್ ಎಲ್ಲ ಅನ್ಕೊಂಡಿದ್ವಿ ಅವಳು ಆಬ್ಸಲ್ಯೂಟ್ಲಿ ಸಿಮಿಲರ್ ಟು ಡೋರಿ ಮತ್ತೆ ಬ್ರಾಗಿ ಒಂದು 100 ವರ್ಷ ಮೇಲೇನೆ ಇರ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಸ್ಕಾಪರ್ ಗಬಾನ್ ನೀಟಾಗಿ ಮೆನ್ಷನ್ ಮಾಡ್ತಾರೆ ಏನಪ್ಪಾ ಅಂದ್ರೆ ರಿಪ್ಲಿಗೆ 80 ವರ್ಷ ಅಂತ. ಅರೆ ಸ್ಕಾಪರ್ ಗಬಾನ್ಗೆ ಇವಾಗ ಒಂದು 65-70 ವಯಸ್ಸು ಇರ್ಬೋದು, ಆದ್ರೆ ಅವಳಿಗಿಂತ ದೊಡ್ಡದ ಇನ್ನೂ ಜಾಸ್ತಿ ವಯಸ್ಸಾಗಿರುತ್ತೆ, ಅವ್ನಿಗೆ 80 ವರ್ಷ ಅಂತ. ಆದ್ರೆ ನಾವು ಇವಳನ್ನ ವಾರಿಯರ್, ಲಾಸ್ಟ್ ವಾರಿಯರ್ ಜನರೇಷನ್ ಅಂತ ಎಲ್ಲ ರಿಪ್ಲಿ ಹೇಳಿದಾಗ ನಾವ್ ಅನ್ಕೊಂಡಿದ್ವಿ ಇವಳು ಒಂದು ಡೋರಿ ಮತ್ತೆ ಬ್ರಾಗಿ ಜನರೇಷನ್ಗೆ ಸೇರ್ತಾಳೆ ಅಂತ. ಆದ್ರೆ ಇಲ್ಲ, ಇವಳು ಅಬ್ಸಲ್ಯೂಟ್ಲಿ ನನ್ಗನ್ಸೋ ಪ್ರಕಾರ
ಇವಾಗ ಹೈರುದ್ದೀನ್ ಮತ್ತೆ ಸ್ಟ್ಯಾನ್ಸನ್ ಗ್ರೂಪ್ ಏನಿದೆ ನ್ಯೂ ಜೈಂಟ್ ವಾರಿಯರ್ ಪೈಲಟ್ಸ್ ಅಂತ ಜನರೇಷನ್ಗೆ ಸೇರ್ಕೋಬಹುದು. ಇವ್ರದೇ ಲಾಸ್ಟ್ ಜನರೇಷನ್ ಅಂತ ಅನ್ಸುತ್ತೆ ವಾರಿಯರ್ ಆಗಿ ಟ್ರೈನ್ ಮಾಡಿದ್ವಿ. ಅದು ಹೈರುದ್ದೀನ್, ಸ್ಟ್ಯಾನ್ಸನ್, ಗರ್ಡು, ಗೋಲ್ಡ್ಬರ್ಗು ಮತ್ತೆ ಈ ತರ ರಿಪ್ಲಿ ಎಲ್ಲ ಇದಾರಲ್ಲ, ಇವರು ಲಾಸ್ಟ್ ಜನರೇಷನ್ ಅಂತ ನನಗನ್ನಿಸ್ತದೆ. ಇವಾಗ ನೀಟಾಗಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋದ್ರಿಂದ 80 ವರ್ಷ ಅಂತ ನೀಟಾಗಿ ಮೆನ್ಷನ್ ಮಾಡಿರೋದ್ರಿಂದ ಮಾತ್ರ ಈ ತರ ಅನಿಸ್ತಾ ಇರೋದು. ನಾವೆಲ್ಲ 105 ವರ್ಷ ಇರ್ಬೋದು ಅಂತ ಅನ್ಕೊಂಡಿದ್ವಿ, ಆದ್ರೆ ಇಲ್ಲ. ಅದು ಆದ್ರೂ ಸ್ಕಾಪರ್ ಗಬ್ಬಾನ್ಗಿಂತ ಜಾಸ್ತಿ ವಯಸ್ಸಾಗಿದೆ ರಿಪ್ಲಿಗೆ, ಓಕೆನಾ. ಅದಕ್ಕೋಸ್ಕರ ಇವರು ಅಫಿಷಿಯಲ್ ಆಗಿ ಮ್ಯಾರೇಜ್ ಮಾಡ್ಕೊಳಕ್ಕೂ ಹೋಗಿಲ್ಲ. ಇದೊಂಥರ ಸಿಕ್ಕಾಪಟ್ಟೆ ಒಂಥರ ತೊಂದರೆ ಆಗ್ಬಿಡುತ್ತೆ. ಯಾಕಂದ್ರೆ ಹ್ಯೂಮನ್ಸ್ಗೆ ಜಾಸ್ತಿ ಬೇಗ ವಯಸ್ಸಾಗ್ಬಿಟ್ಟು ಅವ್ರು ಬೇಗ ಸತ್ತೋಗ್ಬಿಡ್ತಾರೆ. ಆದ್ರೆ ಜೈಂಟ್ಸ್ಗಳಿಗೆ ಇವಾಗ ನೋಡಕ್ ಹೋದ್ರೆ ಸ್ಕಾಪರ್ ಗಬ್ಬನ್ ಇನ್ನ 65-70 ವಯಸ್ಸು ಅನ್ಕೊಂಡ್ರೆ ಒಳ್ಳೆ ಆಲೆ ಮುದ್ಕ ಮೌಳಿ ರಿಂಕಲ್ಸ್ ಎಲ್ಲ ಬಂದಿರೋದು, ವೈಟ್ ಹೇರ್ ಆ ಥರ ಎಲ್ಲ ಬಂದಿದೆ. ಆದ್ರೆ ರಿಪ್ಲಿಗೆ 80 ವರ್ಷ ಆಗಿದ್ರು ಇನ್ನ ಒಂದು 20-25 ವರ್ಷ ಇರೋ ತರ ಕಾಣಿಸ್ತಾ ಇದ್ದಾಳೆ. ಅದಕ್ಕೋಸ್ಕರ ಹೇಳಿದ್ದು ನಿಮ್ಗೆ ಅನ್ಸುತ್ತಲ್ಲ ಇದೊಂಥರ ಆಡ್ ಮದುವೆ, ಇದು ಯಾರು ಈ ತರ ಜಾಸ್ತಿ ಹೆಚ್ಚಾಗಿ ಮದುವೆ ಆಗಲ್ಲ, ಜೈಂಟ್ಸು ಮತ್ತೆ ಹ್ಯೂಮನ್ಸ್ಗೂ ಕನೆಕ್ಷನ್. ಅದಕ್ಕೋಸ್ಕರ ನಾನಂತರ ಡಿಫ್ರೆಂಟ್ ಆ ತರ ಎಲ್ಲ ಹೇಳ್ತಾ ಇರ್ತಾನೆ. ಹೌದು, ನಾವೇನು ಹೇಳ್ತಾನೆ, ಹೌದು ನೀವು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅಂತ ಅದ್ರ ಅವಳು ಆಶ್ಚರ್ಯ ಆದಂಗೆ ಹೇಳ್ತಾ ಇರ್ತಾನೆ. ಆಮೇಲೆ ಅವಳದನ್ನ ಒಪ್ಕೋತಿರ್ಬೇಕಾದ್ರೆ ಅವನು ನೀಟಾಗಿ ಮೇಲಿಂದ ಆ ಸಿಂಹಾಸನದ ಮೇಲೆ ಏನ್ ಕೂತಿದ್ದ, ರಾಜನ ಸಿಂಹಾಸನದ ಮೇಲೆ ಹ್ಯಾಂಡಲ್ ಮೇಲೆ ಏನ್ ಕೂತಿದ್ದ, ಹ್ಯಾಂಡಲ್ ಮೇಲಿಂದ ಜಂಪ್ ಮಾಡ್ತಾನೆ ಕೆಳಗಡೆ. ಜಂಪ್ ಮಾಡ್ಬಿಟ್ಟು ನಿಮ್ಗೆ ಗೊತ್ತಲ್ವಾ ಲವ್ಗೆ ಯಾವುದೇ ತರದ ಬೌಂಡರೀಸ್ ಇರಲ್ಲ ಅಂತ. ಅದೇ ತರನೇ ಎಲ್ಲಾ ಈ ಪ್ರಪಂಚದಲ್ಲಿ ಎಷ್ಟೊಂದ್ ತರ ಮಿಕ್ಸ್ಡ್ ರೇಸ್ ಎಲ್ಲ ಇದೆ, ಅಂದ್ರೆ ಎಲ್ಲಾ ತರ ಮಿಕ್ಸ್ಡ್ ರೇಸ್ ಕ್ಲಾನ್ಸ್ ಎಲ್ಲ ಇದೆ. ಅದೇ ತರನ ಅವನು ಎಲ್ಲಾ 1000 ವರ್ಷಗಳಿಂದ ಎಲ್ಲಾ ತರ ಮಿಕ್ಸ್ಡ್ ರೇಸು ಒಟ್ಟೊಟ್ಟಿಗೆ ಬಾಳ್ಕೊಂಡು ಬಂದಿದ್ದಾರೆ. ಸರಿನಾ, ಒಟ್ಟೊಟ್ಟಿಗೆ ಬಾಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ನು ಎಲ್ಲಾ ತರ ನೇಮ್ಸ್ ನ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾನೆ. ಬಕೆನಿಯರ್ಸ್ ಆಗಿರ್ಬೋದು, ಡೊಸಂಡಡಾಸ್ ಆಗಿರ್ಬೋದು, ಲಾಂಗ್ ನೆಕ್, ಆಮೇಲೆ ವೋಟಾನ್ಸ್ ಆಗಿರ್ಬೋದು, ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದಾನೆ. ಸಿಕ್ಕಾಬಟ್ಟೆ ಕ್ರೇಜಿ ಡೀಟೇಲ್ಸ್ ಇದು. ಏನ್ ಗೊತ್ತಾ, ಅಬ್ಸಲ್ಯೂಟ್ಲಿ ಬಕೆನಿಯರ್ಸ್ ಅಂದ್ರೆ ಅಬ್ಸಲ್ಯೂಟ್ಲಿ ನಾವು ನೋಡಿದಾಗ ಅವರು ಒಂದು ರೇಸು, ಅವರು ಮಿಕ್ಸ್ಡ್ ರೇಸು. ಅಬ್ಸಲ್ಯೂಟ್ಲಿ ಬಕೆನಿಯರ್ಸ್ ಅಲ್ಲಿ ಜೈಂಟ್ ಬ್ಲಡ್ ಇದೆ, ಅದನ್ನ ಮೆನ್ಷನ್ ಮಾಡಬೇಕು. ಜೈಂಟ್ ಬ್ಲಡ್ ಮತ್ತೆ ಹ್ಯೂಮನ್ ಮಿಕ್ಸ್ ಆಗಿರೋದು. ಅಬ್ಸಲ್ಯೂಟ್ಲಿ ನಾವು ಹ್ಯೂಮನ್ಸ್ಗೆ ನಾರ್ಮಲ್ ಸೈಜ್ ಎಲ್ಲ ಇರ್ತಾರೆ, ಆದ್ರೆ ಬಕೆನಿಯರ್ಸ್ ಹ್ಯೂಮನ್ಸ್ಗಿಂತ ಒಂದು 9 ಫೀಟ್ 8 ಫೀಟ್ ಅಷ್ಟು ಹೈಟ್ ಇರ್ತಾರೆ. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಮ್ಗೆ ಮಾಮೂಲಿ ಕೂಮಾ ಮತ್ತೆ ಬೆಸ್ಸು ಅವರೆಲ್ಲ ಅಷ್ಟು ಹೈಟ್ ಇರೋದ್ರಿಂದ ಅವರ ಬ್ಲಡ್ ಅಲ್ಲೂ ಏನ್ಷೆಂಟ್ ಅಲ್ಲ ಜೈಂಟ್ ಬ್ಲಡ್ ಇದೆ. ಹಂಗ್ ನೋಡಕ್ ಹೋದ್ರೆ ನೀವು ಇವಾಗ ಮೆನ್ಷನ್ ಮಾಡ್ಬೋದು ಕಾಲಿನ್ನು ಕೂಡ ಇವಾಗ ಬಕೆನಿಯರ್ ಆಗಿರ್ಬೋದಾ ಅಂತ. ಯಾಕಂದ್ರೆ ಅವನು ಜೈಂಟ್ ಬ್ಲಡ್ ಮತ್ತೆ ಹ್ಯೂಮನ್ ಬ್ಲಡ್ ಎರಡನ್ನೂ ಕ್ಯಾರಿ ಮಾಡ್ತಾ ಇದ್ದಾನೆ. ಹುನೋಸ್ ಮುಂದೆ ಕಾಲಿನು ಬಕೆನಿಯರ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ನೆಕ್ಸ್ಟ್ ಆಮೇಲೆ ಡೊಸಂಡಡಾಸ್ ಒಂಥರ ಎಲ್ಲರೂ ತಲೆ ಕೆಡ್ಸ್ಕೊಂಡ್ಬಿಡ್ತಿದ್ರು, ಯಾರಪ್ಪ ಇದು ಡೊಸಂಡಡಾಸು ಅಂತ. ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಅರ್ಥ ಆಗಿದೆ ಏನಪ್ಪ ಅಂದ್ರೆ, ಡೊಸಂಡಡಾಸು ಆಕ್ಚುಲಿ ಅವರು ಟೊಂಟಾಡ ಟ್ರೈಬ್ ಇದೆಯಲ್ಲ, ಟೊಂಟಾಡ ಟ್ರೈಬ್ಸು ಅವ್ರಿಗೂ ಮತ್ತೆ ಹ್ಯೂಮನ್ಸ್ಗೂ ಕ್ರಾಸ್ ಆಗಿರೋದೇ ಟೊಂಟಾರ ಟ್ರೈಬ್ಸ್ ಅಂದ್ರೆ ಡೊಸಂಡಡಾಸ್. ಸರಿನಾ, ಟೊಂಟಾರ ಟ್ರೈಬ್ಸ್ ಮತ್ತೆ ಹ್ಯೂಮನ್ಸ್ಗೂ ಇಬ್ಬರಿಗೂ ಕ್ರಾಸ್ ಆಗಿರೋದೆ ಡೊಸಂಡಡಾಸ್. ಸಿಕ್ಕಾಪಟ್ಟೆ ಕ್ಲಾನ್ಸ್ ಇದೆ ಒಂದು ಪೀಸಲ್ಲಂತೂ. ಆಮೇಲೆ ಲಾಂಗ್ ಲೆಗ್, ಲಾಂಗ್ ನೆಕ್, ಲಾಂಗ್ ಆರ್ಮ್ಸ್ ಇವೆಲ್ಲ ಕೇಳೇ ಇರ್ತೀರ ನೀವು. ಲಾಂಗ್ ಲೆಗ್ ಮಾತ್ರ ಅವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಕ್ಲಾನ್ಸ್ ಎಲ್ಲ ಇದೆ. ಅದರಲ್ಲಿ ಲಾಂಗ್ ಆರ್ಮ್ಸು ಮತ್ತೆ ಲಾಂಗ್ ಲೆಗ್ಸು, ಲಾಂಗ್ ನೆಕ್ಸು ನೀವೆಲ್ಲ ನೋಡ್ತಾ ಇದ್ದೀರಾ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿದ್ದಾರೆ ಎಲ್ಲಾ ಕ್ಲಾನ್ಸೂ ಇದ್ದಾರೆ ಒಟ್ಟಿನಲ್ಲಿ. ಆಮೇಲೆ ವೋಟಾನ್ಸ್ ಯಾರಪ್ಪ ಕ್ರಾಸ್ ಬೀಡು ಅಂದ್ರೆ ನೀವು ಅದು ಫಾಕ್ಸ್ ಪೈರೇಟ್ಸ್ ಅಲ್ಲಿ ಒಬ್ಬ ಇದ್ದ, ನೀವು ಅವ್ರನ್ನ ಮೆನ್ಷನ್ ಮಾಡಿ ಆಕ್ಚುಲಿ ನಾನು ಮರೆದೋಗಿದೆ, ನನಗೆ ತುಂಬಾ ಹಿಂದೆ. ಫಾಕ್ಸ್ ಪೈರೇಟ್ಸ್ ಅಲ್ಲಿ ಅವನಿದ್ದ, ಅವ್ರನ್ನ ವೋಟಾನ್ಸ್ ಅಂತ ಕರೀತಾರೆ. ವೋಟಾನ್ಸ್ ಏನಪ್ಪಾ ಅಂದ್ರೆ ಹಾಫ್ ಜೈಂಟ್ ಹಾಫ್ ಫಿಶ್ಮ್ಯಾನ್. ಹೌದು, ಹಾಫ್ ಜೈಂಟ್ ಹಾಫ್ ಫಿಶ್ಮ್ಯಾನ್ ನ ಹೊಂದಿರೋನ್ನ ವೋಟಾನ್ಸ್ ಅಂತ ಕರೀತಾರೆ. ಅವ್ರು ನೋಡ್ತಾ ಇರ್ಬೋದು, ಫಿಶ್ಮ್ಯಾನ್ ತರನು ಇದ್ದಾರೆ, ಜೈಂಟ್ಸ್ ತರನು ಸೈಜು ಇದ್ದಾರೆ. ಅದೇ ತರನೇ ಅವ್ರನ್ನ ವೋಟಾನ್ಸ್ ಅಂತ ಕರೀತಾರೆ. ಈ ತರ ಎಲ್ಲ ಕ್ಲಾನ್ಸು ಎಲ್ಲ ಒಟ್ಟಿಗೆ ಜೀವನ ಮಾಡ್ತಿರೋದ್ರಿಂದ ನೋಡಿದ್ರೆ ಲವ್ಗೆ ಬೌಂಡರೀಸ್ ಎಲ್ಲ ಇರಲ್ಲ, ಅವರು ಒಬ್ರು ಒಟ್ಟಿಗೆ ಬಾಳ್ಬೋದು. ಅದಕ್ಕೋಸ್ಕರ ಕಾಲ ಚೇಂಜ್ ಆಗ್ತಾ ಎಲ್ಲಾರು ಒಟ್ಟಿಗೆ ಬಾಳೋದನ್ನ ಕಲ್ತ್ಕೊಂಡ್ರು. ಇವಾಗ ನೀವು ಬೇಕಾದ್ರೆ ವೋಟಾನ್ಸ್ ಇವಾಗ ಲಾಂಗ್ ಆರ್ಮ್ಸ್ ಜೊತೆ ಇರ್ಬೋದು ಒಟ್ಟಿಗೆ, ಆಮೇಲೆ ನೆಕ್ಸ್ಟ್ ಡೊಸಂಡಡಾಸ್ ಬಕೆನಿಯರ್ಸ್ ಜೊತೆ ಇರ್ಬೋದು. ಲವ್ ಹ್ಯಾಸ್ ನೋ ಬೌಂಡ್ರೀಸ್. ನೀವು ಯಾರ ಜೊತೆ ಬೇಕಾದ್ರೆ ನೀವು ಪ್ರೀತಿ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೆ ಇರ್ಬೋದು ನೀವು. ಅದೇ ತರನೇ ಹೇಳ್ತಾನೆ, ಒಟ್ಟು ಫ್ಲೆಕ್ಸಿಬಲ್ ಆಗಿ ಇರ್ಬೇಕು ಅಂತ ಹೇಳ್ತಾನೆ, ನೀಟಾಗಿ ಖುಷಿಯಾಗಿ ಅದನ್ನೇ ಹೇಳ್ತಾನೆ. ಆಮೇಲೆ ಜೋರ ನೀಟಾಗಿ ಇದನ್ನೆಲ್ಲ ಕೇಳಿಸ್ಕೊಂಡು ಸ್ಪೆಸಿಫಿಕ್ ಆಗಿ ಹೇಳ್ತಾನೆ, ಇದ್ರೆಲ್ಲ ನೀವು ಎಕ್ಸ್ಪರ್ಟ್ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಹೌದೌದು, ನಿಮ್ಗೆ ಗೊತ್ತಲ್ಲ ನಾನು ಮಿಷನರಿ ಆಫ್ ಲವ್ ಅಂತ ಈಗ ಹೇಳ್ತಾನೆ. ಹಿಂಗ್ ಹೇಳಿದ ತಕ್ಷಣ ಈಗ ಪೋಸ್ ನಾನು ಮಿಷನರಿ ಆಫ್ ಲವ್ ಅಂತ ಹಿಂಗ್ ಹೇಳ್ತಾನಲ್ಲ, ಹಿಂಗ್ ಹೇಳಿದ ತಕ್ಷಣ
ಲೂಫಿ ಸೂಪರ್ ಆಗಿರೋ ನನಗೆ ಇಷ್ಟವಾಗಿರೋ ಲೈನ್ ಹೇಳ್ತಾನೆ, ಏನ್ ಗೊತ್ತಾ, ನನ್ಗನ್ಸುತ್ತೆ ಸಾಂಜಿ ಮುಂದೆ ಅವನ್ಗೆ ವಯಸ್ಸಾದ್ಮೇಲೆ ಇದೇ ತರ ಆಗ್ತಾನೆ ಅಂತ. ಕ್ರೇಜಿ 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 ಸೂಪರ್ ಆಗಿತ್ತು. ನನಗೆ ಈ ಲೈನ್ ಮಾತ್ರ ಹೆವಿ ಇಷ್ಟ ಆಯ್ತು. ಲೂಫಿ ಹೇಳ್ತಾನೆ, ನೋಡ್ತಾ ಇರು ಸಾಂಜಿ ಅವನ್ಗೆ ವಯಸ್ಸಾದ್ಮೇಲೆ ಇದೇ ತರ ಇರ್ತಾನೆ, ಇವನ್ ತರನೇ ಇರ್ತಾನೆ ಅಂತ ಲೂಫಿ ಹೇಳ್ತಾನೆ. ಅಬ್ಸಲ್ಯೂಟ್ಲಿ 3 ಮಾನ್ಸ್ಟರ್ ಟ್ರಿಯೋ. ಅವರು ಕೂಡ ಗೋಲ್ಡಿ ರಾಜರ್ ಪೈರೇಟ್ಸ್ ತರನೇ ಅವರು ಮಾನ್ಸ್ಟರ್ ಟ್ರಿಯೋನೆ, ಎಲ್ಲರೂ ಅವ್ರ ತರ ಇರ್ತಾನೆ. ಸಾಂಜಿ ಸಕಲಾಗಿರ್ತಾನೆ, ಇನ್ನೂ ಕ್ರೇಜಿ ಆಗಿರ್ತಾನೆ. ಅವನ್ಗೆ ಅವಲೇ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದ, ಅವನು ಜೈಂಟ್ಸ್ಗೂ ಮತ್ತೆ ಹ್ಯೂಮನ್ಸ್ಗೂ ಕ್ಯಾಲ್ಕುಲೇಟ್ ಮಾಡ್ತಿದ್ದಾನೆ, ನೋಡೋಣ ಅವನು ಎಲ್ಲಿಂದ ಎಂಡ್ ಅಪ್ ಆಗ್ತಾನೆ ಅಂತ. ಸರಿನಾ? ಆಮೇಲೆ ನೆಕ್ಸ್ಟ್ ಇಷ್ಟೆಲ್ಲ ಮಾತಾಡಿದ ತಕ್ಷಣ ಲೂಫಿ ಕೇಳ್ತಾನೆ, ನಾವು ಇವಾಗ ಲೋಕಿ ಕೀನ ಹುಡುಕ್ತಾ ಇದೀವಿ, ನಿಮ್ಗೆ ಗೊತ್ತಾ ಲೋಕಿನ ಬಿಡಿಸೋದಕ್ಕೆ ಕೀ ಎಲ್ಲಿದೆ ಅಂತ ಕೇಳ್ಬಿಡ್ತಾನೆ. ರೋಡ್ಗೆ ಶಾಕ್ ಆಗ್ಬಿಟ್ಟು, ಯಾರೆಲ್ಲ ಯಾರಾದ್ರೂ ಕೇಳಬಾರ್ದು, ಇನ್ನು ಕ್ಯಾಶುವಲ್ ಆಗಿ ಯಾರಾದ್ರೂ ಹತ್ರ ಕೇಳಬಾರ್ದು ಅಂತ ರೋಡ್ ಹೇಳ್ತಾನೆ. ಅದಕ್ಕೆ ಲೂಫಿ ನಾನೇನ್ ಹೇಳ್ದಂತೆಲ್ಲ ಮರ್ತೋಗ್ಬಿಡಿ, ನಾನೇನ್ ಹೇಳ್ದಂತೆ ಮರ್ತೋಗ್ಬಿಡಿ, ಏನಿಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ, ನಾವು ಹೋಗ್ತೀವಿ ಅಂದ್ಬಿಟ್ಟು ಫುಲ್ ಹೋಗ್ತಾ ಇರ್ತಾನೆ. ಆಮೇಲೆ ಜೋರು, ಇದು ತುಂಬಾ ಲೇಟ್ ಆಯ್ತು ಇದೆಲ್ಲ ಮಾಡಿರೋದಕ್ಕೆ ಅಂತ. ಸಿಕ್ಕಾಡೆ ಕ್ರೇಜಿ ಇದು ಅದ್ರ ಕೇಳ್ಬಿಟ್ಟು ಆಮೇಲೆ ಮರ್ತೋಗಿ, ನಾನೇನ್ ಕೇಳಿದೆ ಅಂತ ಮರ್ತೋಗಿ, ಏನು ಇಲ್ಲ ಅಂದ್ರೆ ಫುಲ್ ಹೋಗ್ತಾ ಇರ್ತಾನೆ. ಅವಾಗ ಸ್ಕಾಪರ್ ಗಬಾನ್ ಯಾಸಾನ್ ಹೇಳ್ತಾರೆ, ಇಂಟ್ರೆಸ್ಟಿಂಗ್, ನೀವು ಟ್ರಬಲ್ ಮೇಕರ್ಸ್ ಅಂತ ಅನ್ಸುತ್ತೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಟ್ರಬಲ್ ಮೇಕರ್ಸ್ ಅಂತಂದ್ರೆ, ಐ ಲವ್ ಇಟ್ ಅಂತ ಹೇಳ್ತಾರೆ. ಅದಕ್ಕೆ ನಾಮ್ ಹೇಳ್ತಾನೆ, ಏಯ್ ನೀವು ಏನ್ ಹೇಳ್ತಾ ಇದ್ದೀರಾ ಅಂತ. ಅಂದ್ರೆ ಬೇರೆಯವ್ರ ಕಿತಾಪತಿ ಮಾಡೋದನ್ನ ನೋಡಿ ಖುಷಿ ಪಡೋ ತರ ನಾವೇ ಬೈತಾ ಇದ್ದಾರೆ ಅವ್ರಿಗೆ, ಅದ್ರಲ್ಲ ಮಾಡಬಾರ್ದೇವು ಅಂತ. ನೀನ್ ರೂಮರ್ಸ್ ಆಗ್ಲೇ ಮುಂಚೆನೆ ಕೇಳಿದ್ಯಾ ಅಂತ ಅನ್ಸುತ್ತೆ, ಯಾಕಂದ್ರೆ ಲೋಕಿ ಎಂತವನು ಅಂತ ನಿನಗೆ ಇನ್ನೂ ಗೊತ್ತಾಗಿಲ್ಲ. ಅಷ್ಟು ಗೊತ್ತಿದ್ರೆ ನೀನ್ ಅವನ್ನ ಬಿಡ್ಸಕ್ ಹೋಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅಕಸ್ಮಾತ್ ಲೋಕಿ ನೀನ್ ಬಿಡ್ಸಾದ್ಮೇಲೆ ಅವ್ನ್ ಫುಲ್ಲು ರ್ಯಾಂಪೇಜ್ ಮಾಡಿ ಇಡೀ ಎಲ್ಬಾಫ್ ನ ನಾಶ ಮಾಡಿದ, ಯಾರು ಗೊತ್ತು, ಇಡೀ ಪ್ರಪಂಚನೇ ನಾಶ ಮಾಡಕ್ ಹೋದ್ರೆ ಅವನೇನ ಕಿತಾಪತಿ ಮಾಡಿದ್ರೆ ನಿನ್ ಕೈ ತಡಿಯಕ್ ಆಗತ್ತಾ, ಏನ್ ಮಾಡ್ತೀಯ ನೀನು ಅಂತ ಹೇಳ್ತಾನೆ. ಅಬ್ಸಲ್ಯೂಟ್ಲಿ ಲೂಫಿಗೆ ಯಾರಾದ್ರೂ ಕ್ವಶನ್ ಕೇಳೋದು ಏನ್ ಹೇಳ್ತಾನೆ, ನಾನು ಹೊಡೆದು ಮತ್ತೆ ಕಟ್ಟಾಕ್ತೀನಿ ಅಂತಾನೆ ಲೂಫಿ. ಅಬ್ಸಲ್ಯೂಟ್ಲಿ ಅದೇ ತಾನೆ ಹೇಳ್ತಾನೆ, ನಾನು ಬೀಟ್ ಮಾಡಿ ಹೊಡೆದಾಕ್ಬಿಟ್ಟು ಮತ್ತೆ ಕಟ್ಟಾಕ್ಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಅಷ್ಟೆಲ್ಲ ಮುಂದಕ್ಕೆ ಹೋಗ್ಬೇಡ, ಯಾಕಂದ್ರೆ ನಿನ್ಗೆ ಗೊತ್ತಿದೆ ಅನ್ಸುತ್ತೆ, ಲೋಕಿನ ಇದುವರೆಗೂ ಅವನ್ನ ಬೀಟ್ ಮಾಡಿ ಅವನ್ನ ಕಟ್ಟಾಕಿರೋದು ಇಡೀ ಹಿಸ್ಟ್ರಿಯಲ್ಲಿ ಶಾಂಕ್ಸ್ ಒಬ್ಬನ ಕೈಯಲ್ಲೇ ಈ ಕೆಲಸ ಮಾಡಕ್ ಆಗಿರೋದು ಅಂತ ಹೇಳ್ತಾನೆ. ಶಾಂಕ್ಸ್ ಒಬ್ಬನ ಕೈಯಲ್ಲೇ ಅವನ್ನ ತಡಿಯಕ್ ಆಗಿರೋದು ಅಂತ ಹೇಳ್ತಾನೆ. ಆಮೇಲೆ ನಿನ್ಗನ್ಸುತ್ತಾ ನೀನು ಲೋಕಿನ ತಡಿಬಹುದು, ಶಾಂಕ್ಸ್ ತರನೇ ತಡಿಬಹುದು ಅಂತ ನಿನ್ಗನ್ಸುತ್ತಾ? ಈ ತರ ಎಲ್ಲ ಅವನು ಶಾಂಕ್ಸ್ ತರನೇ ತಡೆಯುತ್ತಾ, ಲೋಕಿ ಯಾವ್ದಾರ ಮಾಡ್ತಾನೆ, ಈ ತರ ಮಾಡ್ತಾನೆ, ನಿನ್ ಕೆಲವೆಲ್ಲ ತಡೆಯಕ್ಕಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾರೆ ಲೂಫಿ ಅಲ್ಲಿ ತಿರ್ಕೊಂಡು ಸರಿ ಆಯ್ತು ಫುಲ್ ಅಲ್ಲಿ ಏನು ಕೇಳಿಸ್ಕೊಳ್ದೆ ಅವ್ನು ಕೀ ಹುಡುಕಿಟ್ ಮತ್ತೆ ಹೋಗ್ತಾ ಇದ್ದಾರೆ. ಸುಮ್ಮನೆ ಒಳ್ಳೆ ಇದು ಏನು ವಯಸ್ಸಾಗಿರೋರೆಲ್ಲ ಪುರಾಣ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಅವ್ರ ಅನುಭವ ಇರೋದೆಲ್ಲ ಹೇಳ್ತಾರಲ್ಲ, ಅದನ್ನೆಲ್ಲ ನಾಮಿ ಹೇಳ್ತಿದ್ದಲ್ಲ, ಇದನ್ನೆಲ್ಲ ಇಂಪಾರ್ಟೆಂಟ್, ನಾವು ಕೇಳಿಸ್ಕೋಬೇಕು, ಅವ್ರ ಇನ್ಸ್ಟ್ರಕ್ಷನ್ ನಾವು ಫಾಲೋ ಮಾಡ್ಬೇಕು ಅಂತ ನೀಟಾಗಿ ಹೇಳ್ತಾರೆ. ಅರೆ ಜೋರೋ ಮತ್ತೆ ಅಯ್ಯೋ ಇದೆಲ್ಲ ವೇಸ್ಟ್ ಆಫ್ ಟೈಮ್ ಅಂದ್ಬಿಟ್ಟು ಜೋರೋ ಮತ್ತೆ ಲೂಫಿ ಅಯ್ಯೋ ಬೇಡ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇರ್ತಾರೆ. ಅದಕ್ಕೆ ನಿಂತ್ಕೊಳ್ಳಿ ಅಂತ ಯಾಸನ್ ಮತ್ತೆ ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ ಅಂತ. ಅದನ್ನ ಅವರು ನೆನ್ಸ್ಕೊಂಡು ಅವ್ನ್ ಮತ್ತೆ ರೋಡ್ ಹೇಳ್ತಾನೆ, ಯಾಸನ್ ಸಾರಿ ನಿಮ್ಗೆ ಇದರಲ್ಲಿ ಆಗಿರೋದಕ್ಕೆ ಸಾರಿ ಅಂತ ರೋಡ್ ಕೇಳ್ತಾನೆ. ಆಮೇಲೆ ಯಾಸಾನು ಅಂದ್ರೆ ಸ್ಕಾಪರ್ ಗಬಾನು ಅವರ ಡೇಸ್ ನ ನೆನ್ಸ್ಕೋತಾನೆ. ಅವನ ವಯಸ್ಸಲ್ಲಿ ಅವನು ರಾಜರ್ ಪೈರೇಟ್ಸ್ ಅಲ್ಲಿ ಏನೇನ್ ಕಿತಾಪತಿ ಆಗ್ತಿತ್ತು, ಇವ್ರು 3 ಜನ ಮಧ್ಯೆ ಅಂದ್ರೆ ಸ್ಕಾಪರ್ ಗಬಾನು, ರೇಲಿ ಮತ್ತೆ ಗೋಲ್ಡಿ ರಾಜರ್ ಮಧ್ಯೆ ಏನ್ ಕಿತಾಪತಿ ಆಗ್ತಾ ಇತ್ತು ಅಂತ ನೆನ್ಸ್ಕೊತಾನೆ. ಯಾಕಂದ್ರೆ ಇವಾಗ ಗೋಲ್ಡಿ ರಾಜರ್ ಏನೋ ಅಡ್ವೆಂಚರ್ ಮಾಡ್ಬೇಕು ಅಂತ ರೆಡಿ ಆಗ್ಬಿಟ್ಟಿದ್ದಾನೆ. ಗೋಲ್ಡಿ ರಾಜರ್ ನಾವು ಬನ್ನಿ ಎಲ್ಲ ಹೋಗೋಣ ಒಳ್ಳೆ ಹೊಡಕಣ ಬನ್ನಿ ಅಂತೆಲ್ಲ ಕರಿತಾ ಇದ್ದಾನೆ. ಫುಲ್ ಅಡ್ವೆಂಚರಸ್ ಆಗಿ ಥ್ರಿಲ್ ಆಗಿರುತ್ತೆ, ಬನ್ನಿ ಹೋಗೋಣ ಅಂತ ಫುಲ್ ಸೇಮ್ ಲೂಫಿ ತರನೇ ಆಡ್ತಾ ಇದ್ದಾನೆ. ಆದ್ರೆ ರೇಲಿ ಮತ್ತೆ ಸ್ಕಾಪರ್ ಗಬಾನು ಇಬ್ರು ಅಪೋಸ್ ಮಾಡ್ತಾರೆ ಅದನ್ನ. ಅಯ್ಯೋ ನಿನ್ಗೆ ಗೊತ್ತಾ ಅದರಿಂದ ಎಷ್ಟು ತೊಂದರೆ ಆಗತ್ತೆ ಗೊತ್ತಾ ನಿನಗೆ, ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ ನಿನಗೆ ಅಂತ ಫುಲ್ ಅವನ್ನ ಅಪೋಸ್ ಮಾಡ್ತಿದ್ದಾರೆ. ಅದಕ್ಕೆ ರಾಜರ್ ಪೈರೇಟ್ ಹೇಳ್ತಿದ್ದಾನೆ, ನಿನ್ನ ತಡಿಬೇಕು ಅಂದ್ರೆ ನಿನ್ನ ಫೈಟ್ ಮಾಡ್ಬೇಕು, ರೇಲಿ ಸ್ಕಾಪರ್ ಗಬಾನ್ ಅಂತ ಫುಲ್ ಎಲ್ಲ ಬೆಡ್ಸ್ಕೊಡ್ತಾ ಇದ್ದಾನೆ. ಅದಕ್ಕೆ ಅವ್ರ ಮಾಮೂಲಿ ಗೊತ್ತಲ್ಲ ಮಾನ್ಸ್ಟರ್ ಟ್ರಿಯೋ ಹೆಂಗ್ ಜಗಳ ಆಡ್ತಾರೆ ಶಿಪ್ ಅಲ್ಲಿ ಅಂತ, ಅದೇ ತರನೇ ಸೇಮ್ ಅದನ್ನ ನೆನ್ಸ್ಕೊತಾನೆ ಸ್ಕಾಪರ್ ಗಬಾನು. ಕ್ರೇಜಿ ಆಗಿರುತ್ತೆ, ಸೇಮ್ ಇದೇ ತರ ಸಿನಾರಿಯೋಸೇ ಇರ್ತಾರೆ. ಲೂಫಿ ಅದನ್ನ ಅಡ್ವೆಂಚರ್ ಮಾಡ್ಬೇಕು ಅಂದ್ರೆ ಜೋರೋ ಮತ್ತೆ ಸಂಜೆ ಅದನ್ನ ಅಪೋಸ್ ಮಾಡ್ತಾರೆ. ಇದರಿಂದ ಎಷ್ಟು ತೊಂದರೆ ಆಗೋದು ಗೊತ್ತಾ ನಿನ್ಗೆ ಅಂತ ಸೇಮ್ ಅದೇ ತರನೇ ಅಪೋಸ್ ಮಾಡ್ತಾ ಇರ್ತಾರೆ. ಅದನ್ನ ನೆನ್ಸ್ಕೊತಾನೆ. ಇಷ್ಟೆಲ್ಲ ಇವ್ರು ಹೋಗ್ತಾ ಇದಾರೆ, ನನ್ ಮಾತು ಕೇಳಿಸ್ಕೊತಿಲ್ಲ ಅಂತ ಅಂದ್ಬಿಟ್ಟು ಸ್ಕಾಪರ್ ಗಬಾನು ಕನ್ವಿನ್ಸ್ ಆಗ್ಬಿಟ್ಟು ಇವಾಗ ರೋಡ್ ಅಲ್ಲಿ ಸಿಂಹಾಸನ ಇದೆಯಲ್ಲ, ಆ ಸಿಂಹಾಸನ ಸ್ವಲ್ಪ ತಳ್ಳು, ಅದ್ರ ಕೆಳಗಡೆ ಸೀಕ್ರೆಟ್ ಚೇಂಬರ್ ಇದೆ ಅದ್ರ ಹತ್ರ ಅಂತ ಹೇಳ್ತಾನೆ. ಸೀಕ್ರೆಟ್ ಚೇಂಬರ್ ಥ್ರೋನ ಅಂತೆಲ್ಲ ಶಾಕ್ ಆಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ರೋಡು ಸಿಂಹಾಸನ ಪುಷ್ ಮಾಡಕ್ ಹೋಗ್ತಾನೆ. ಅಲ್ಲಿಗೆ ಕಟ್ ಮಾಡಿ ನೆಕ್ಸ್ಟ್ ನಾವು ಎಲ್ಲಿ ಪಾರ್ಟಿ ನಡೀತಾ ಇದೆ, ಎಲ್ಲಾರು ವಿಲೇಜರ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದಾರೆ, ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಇವಾಗ OM ಅಂಡ್ ಕಾಶಿ ಇವಾಗ ನಮ್ಗೆ ಉಸಾಪ್ಗೆ ಸ್ಟೋರಿ ಹೇಳ್ತಾ ಇದಾರೆ, ಸ್ಟ್ರಾ ಹ್ಯಾಟ್ಸ್ಗೆಲ್ಲ ಸ್ಟೋರಿ ಹೇಳ್ತಾ ಇದಾರೆ. ಯಾರ ಬಗ್ಗೆ?
ಒನ್ ಆಫ್ ದಿ ಮೆಂಬರ್ ಮಾನ್ಸ್ಟರ್ ಟ್ರಿಯೋ ಅಂದ್ರೆ ರಾಜರ್ ಪೈರೇಟ್ಸ್ ನ ಮಾನ್ಸ್ಟರ್ ಟ್ರಿಯೋ ಆಗಿರಂತ ಒನ್ ಆಫ್ ದ ಮೆಂಬರ್ ಯಾಸನ್ ಅಂದ್ರೆ ಸ್ಕಾಪರ್ ಗಬ್ಬನ್ ನ ಸ್ಟೋರಿ ಹೇಳ್ತಾ ಇದ್ದಾರೆ. ನಿನಗ್ ಗೊತ್ತಾ, ಸಿಲ್ವರ್ ರೇಲಿ ರೇಂಜ್ಗೆನೆ ಇನ್ನೊಬ್ಬ ಪೈರೇಟ್ ಇದ್ದ ಗೋಲ್ಡಿ ರಾಜರ್ ಕ್ರೂ ಅಲ್ಲಿ ಅಂತ. ಸಿಲ್ವರ್ ರೇಲಿ ರೇಂಜ್ಗ ಆ ರೇಂಜ್ ಅಲ್ಲಿ ಯಾರೊಬ್ಬ ಇನ್ನೊಬ್ಬ ಪೈರೇಟ್ ಇದ್ನ, ಅವನ್ಗಿಂತ ಇನ್ನೊಬ್ಬ ಪೈರೇಟ್ ಇದ್ನ, ಅವನ ಜೊತೆನೆ ಅಂತ ಹೇಳ್ತಾನೆ. ಹೌದು, ಯಾರು ಓಯಮೋ ಅಂಡ್ ಕಾಶಿ ಇಬ್ರು ಹೇಳ್ತಾ ಇರೋದು. ಈ ಪೈರೇಟ್ ಅಂದ್ರೆ ಈ ಕ್ರೂ ಮೆಂಬರ್ ಏನ್ ಮಾಡಿದ್ದ ಅಂದ್ರೆ ಗೋಲ್ಡಿ ರಾಜರ್ಗೆ ಒಂದಿನ ಅವನಿಗೆ ಸಿಕ್ಕಾಪಟ್ಟೆ ಇಲ್ನೆಸ್ ಆಗಿ ಅಂದ್ರೆ ಸಿಕ್ಕಾಪಟ್ಟೆ ಜ್ವರ ತಪ್ಪಿ ಅವ್ನಿಗೆ ಹುಷಾರಿಲ್ದೇನೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಈ ಮ್ಯಾನ್ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ನೇನೆ ಹೋಗ್ಬಿಟ್ಟು ಅವ್ರನ್ನ ಆಸ್ಪತ್ರೆಗೆ, ಬೆಟ್ಟದ ಮೇಲಿರೋ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸ್ತಾ ಇದ್ದ. ಈ ಟೈಮ್ ನೋಡ್ಕೊಂಡು ರಾಜರ್ ಪೈರೇಟ್ಸ್ ನ ಎನಿಮಿ ಪೈರೇಟ್ಸ್ ಗಳು ಅಂದ್ರೆ ದುಶ್ಮನ್ ಪೈರೇಟ್ಸ್ ಗಳು ಆ ಮೌಂಟೇನ್ ಸುತ್ತ ಇವ್ರನ್ನ ಸರೌಂಡ್ ಮಾಡ್ಕೊಂಡ್ಬಿಟ್ರು. ಇವ್ರನ್ನ ಸಾಯಿಸ್ಬೇಕು, ಇವ್ರನ್ನ ಹಿಡಿಬೇಕು ಅಂತ ಸರೌಂಡ್ ಮಾಡ್ಕೊಂಡ್ಬಿಟ್ರು. ಆಗ ಈ ಮ್ಯಾನ್ ಸಿಂಗಲ್ ಹ್ಯಾಂಡೆಡ್ಲಿ ಒಬ್ನೇ ಅವನ ಕೈಯಲ್ಲಿ 2 ಆಕ್ಸ್ ಇಟ್ಕೊಂಡು ಅವನು ಇಡೀ ಪೈರೇಟ್ ಕ್ರೂನೆ ಧ್ವಂಸ ಮಾಡಾಕ್ಬಿಟ್ಟ. ಈ ಒಬ್ರು ಬದುಕಿಲ್ಲ ಅಂತ ಹೇಳ್ತಾನೆ. ಅವಾಗ ಉಸಕ್ಕೆ ಶಾಕ್ ಆಗ್ಬಿಡುತ್ತೆ. ಒಬ್ಬ ಮನುಷ್ಯ 2 ಆಕ್ಸ್ ಜೊತೆಗೆ ಇಡೀ ಪೈರೇಟ್ ಕ್ರೂನೆ ಧ್ವಂಸ ಮಾಡಾಕ್ಬಿಟ್ಟ ಒಬ್ನೇ ಅಂತ ಕೇಳ್ತಾನೆ. ಅವಾಗ ಅಷ್ಟಕ್ಕೆಲ್ಲ ಶಾಕ್ ಆಗ್ಬೇಡ, ಸರ್ಪ್ರೈಸ್ ಏನಂದ್ರೆ ಆ ಬೆಟ್ಟದ ಮೇಲೆ ಎಲ್ಲ ಫೈಟ್ ಎಲ್ಲ ಮುಗಿದಾದ್ಮೇಲೆ ಆ ಬೆಟ್ಟದ ಮೇಲೆ ಯಾವುದೇ ಒಂದೇ ಒಂದು ಟ್ರೀನು, ಒಂದೇ ಒಂದು ಮರನು ನಿಂತ್ಕೊಂಡಿಲ್ಲ, ಎಲ್ಲಾನು ಧ್ವಂಸ ಆಗ್ಬಿಟ್ಟಿದೆ, ಮರಗಳೇ ನಿಂತ್ಕೊಂಡಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಲೆವೆಲ್ ಇದು ಮಾತ್ರ ಅಂತ ಹೇಳ್ತಾನೆ. ಗಾಯ್ಸ್, ಹೇಗಿರುತ್ತೆ ಮೌಂಟೇನ್ ಅಂದ್ರೆ, ಮೌಂಟಲ್ಲಿ ಇರುವಂತ ಎಲ್ಲ ಮರಗಳ ಸಮೇತ ಧ್ವಂಸ, ಒಂದೇ ಒಂದು ಮರನೂ ಕೂಡ ನಿಂತ್ಕೊಂಡಿಲ್ಲ ಅಂದ್ರೆ ಹೆಂಗಿರುತ್ತೆ? ಎಲ್ಲರೂ ಅಬ್ಸಲ್ಯೂಟ್ಲಿ ಶಾಕ್ ಆಗ್ತಾರೆ. ಆದ್ರೆ ಜಿಂಪೆಗೆ ಈ ಕತೆ ಗೊತ್ತಿದೆ. ಹೌದಾ, ಈ ಕತೆ ಎಲ್ಲರಿಗೂ ಗೊತ್ತು ಅಂತ ಹೇಳ್ತಾನೆ. ಆದ್ರೆ ಉಳಿದ ಸ್ಟ್ರಾ ಹ್ಯಾಟ್ಸ್ಗೆ ಇದು ಕತೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಕೇಳಿಸ್ಕೊತಿದ್ದಾರೆ, ಸರಿನಾ? ಜಿಂಪೆಗೆ ನಾನು ಈ ಕತೆ ಕೇಳಿದ್ದೀನಿ ಅಂತ ಹೇಳ್ತಾನೆ. ಸೊ ಇಟ್ಸ್ ಅ ವೆಲ್ ನೋನ್ ಕತೆ. ಆಮೇಲೆ ಅದರಿಂದನೇ ಅವನಿಗೆ ಮೌಂಟೇನ್ ಈಟರ್ ಅಂತ ಹೆಸರು ಬಂತು ಅಂತ ನೀಟಾಗಿ ಕ್ಲಾರಿಫೈ ಮಾಡ್ತಾನೆ. ಓಕೆ, ಮೌಂಟೇನ್ ಈಟರ್ ಅಂದ್ರೆ ಏನೋ ತರ ಮುಂಚೆನೆ ಗೊತ್ತಾಗಿದೆ. ಒನ್ ಆಫ್ ದಿ ರೀಸನ್ ಅಂತ ಇರ್ಬೋದು, ಈ ತರ ಮೌಂಟೇನ್ ಇರೋ ಮರಗಳನ್ನ ಧ್ವಂಸ ಮಾಡಿದಕ್ಕೆ ಅವನ್ನ ಮೌಂಟೇನ್ ಈಟರ್ ಅಂತ ಕರೀತಾರೆ. ಇನ್ನೊಂದು ರೀಸನ್, ರಿಪ್ಲಿನ ಮದ್ವೆ ಆಗಿದ್ದಾನೆ, ಸೊ ಮೌಂಟೇನ್ ಈಟರ್ ಅಂತಾನೆ ಅನ್ಕೋಬಹುದು. ನಿಮ್ಮ ಒಬ್ಬ ಕೆಳಗೆ ಮಾಡಿ, ಕ್ರೇಜಿ ಅಲ್ವಾ? ನನಗೆ ಅದ್ರ ಪ್ರಕಾರ ಮೌಂಟೇನ್ ಈಟರ್ಗಿಂತ ಮೌಂಟೇನ್ ಕಿಂಗ್ ಅಂದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಗೋಲ್ಡಿ ರಾಜರ್ ಪೈರೇಟ್ ಕಿಂಗ್, ಸಿಲ್ವರ್ ರೇಲಿ ಡಾರ್ಕ್ ಕಿಂಗ್, ಸ್ಕಾಪರ್ ಗಬಾನ್ ಮೌಂಟೇನ್ ಕಿಂಗ್ ಅಂದಿದ್ರೆ ಎಲ್ಲ ಕಿಂಗ್ 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 ಚೆನ್ನಾಗಿರೋದು. ಇವಾಗ ಮೌಂಟೇನ್ ಈಟರ್ ಕೊಟ್ಟಿರೋದಕ್ಕೆ ಸ್ವಲ್ಪ ಬೇರೆ ಕಾರಣನೂ ಇರುತ್ತಲ್ವಾ, ಅದಕ್ಕೋಸ್ಕರ ಮೌಂಟೇನ್ ಈಟರ್ ಸ್ಪೆಸಿಫಿಕ್ ಆಗಿ ಸಕಾಲಾಗಿ ಸೂಟ್ ಆಗುತ್ತೆ ಸ್ಕಾಪರ್ ಗಬಾನ್ಗೆ. ಮೌಂಟೇನ್ ಕಿಂಗ್ ಇಂತ ಮೌಂಟೇನ್ ಈಟರ್ ಸೂಪರ್ ಆಗಿದೆ. ಆಮೇಲೆ ಎಲ್ಲರೂ ಶಾಕ್ ಆಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಇದೇ ಮನುಷ್ಯನೇ ಗೋಲ್ಡಿ ರಾಜರ್ನ ಎಡಗೈ ಅಂದ್ರೆ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ವಿಂಗ್ ಅಂತ ಹೇಳ್ತಾನೆ. ಪೈರೇಟ್ ಕಿಂಗ್ ನ ಲೆಫ್ಟ್ ವಿಂಗ್ ಅವನು ಒನ್ ಆಫ್ ದಿ ಟಾಪ್ ಕಂಟೆಂಡರ್ಸ್ ಅಂದ್ರೆ ಸಿಲ್ವರ್ ರೇಲಿ ಗೋಲ್ಡಿ ರಾಜರ್ ರೇಂಜ್ಗೆ ಇರೋದಾನೆ ಅಂದ್ರೆ ಅದು ಲೆಫ್ಟ್ ಹ್ಯಾಂಡ್ ಮ್ಯಾನ್ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನೆಕ್ಸ್ಟ್ ನಾವು ಮತ್ತೆ ಕೆಸಲ್ಗೆ ಶಿಫ್ಟ್ ಆಗ್ತೀವಿ. ಕೆಸಲ್ ಶಿಫ್ಟ್ ಆದ್ಮೇಲೆ ಹಿಡನ್ ರೂಮು, ನಾಮಿಗಂತೂ ಫುಲ್ ಶಾಕ್, ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಯಾಕಂದ್ರೆ ಅವಳ ಕೈಯ ಕಣ್ಣಲ್ಲೆಲ್ಲ ಅವಳಿಗೆ ಬ್ಯಾರಿಸ್ದು ಸಿಂಬಲ್ ಎಲ್ಲ ಬಂದ್ಬಿಟ್ಟಿದೆ. ಅವಳ ಟ್ರೆಷರ್ ಅಂತ ಫುಲ್ ಖುಷಿಯಾಗಿಟ್ಟಿದ್ದಾಳೆ. ಆಮೇಲೆ ಅವಳು ಟ್ರೆಷರ್ ಇರುತ್ತೆ ಅಂದ್ಬಿಟ್ಟು ಐ ಲವ್ ಯು ಯಾಸಾನ್ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಇದೆಲ್ಲ ಟ್ರೆಷರ್ ರೂಮ್ ಎಲ್ಲ ನಿಮ್ಗೆ ಗೊತ್ತು ಯಾಸಾನ್ ಅಂತ ಅವನು ಯಾರೋ ರೋಡು ಯಾಸಂಗೆ ಕೇಳ್ತಾನೆ. ನಿನ್ಗೆ ಗೊತ್ತಲ್ವಾ, ನನಗೆ ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡೋದಂತ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಅಡ್ವೆಂಚರ್ ಮಾಡ್ತೀನಿ ನಾನು ಇಲ್ಲೆಲ್ಲ ಅಂತ ಹೇಳ್ತಾನೆ. ಐ ಲವ್ ಟು ಎಕ್ಸ್ಪ್ಲೋರ್ ಅಂತ ಹೇಳ್ತಾನೆ. ಆಮೇಲೆ ಒಳಗಡೆ ಬಂದು ಅಂತೆಲ್ಲ ಹಿಂಗ್ ನೋಡ್ತಾರೆ. ಆಕ್ಚುಲಿ ಟ್ರೆಷರ್ ರೂಮ್ ನ ಯಾರು ಅಲ್ಲೇ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಟ್ರೆಷರ್ ಚೆಸ್ಟ್ ಖಾಲಿ ಖಾಲಿ ಖಾಲಿ. ನಮಗಂತೂ ಸಿಕ್ಕಾಪಟ್ಟೆ ಹೋಗ್ಬಿಡುತ್ತೆ, ಎಲ್ಲ ಟ್ರೆಷರ್ ಚೆಸ್ಟ್ ಖಾಲಿ ಆಗ್ಬಿಟ್ಟಿದೆ. ಸುಳ್ಳು ಹೇಳ್ದೆ ನೀನು ಅಂತೆಲ್ಲ ಹೇಳ್ತಾನೆ. ನನ್ಗೆ ಯಾಕೆ ಹೇಳ್ತಾ ಇದಲ್ಲ, ನನ್ನ ಟ್ರೆಷರ್ ನನ್ಗೆ ಯಾಕೆ ಬ್ಲೇಮ್ ಮಾಡ್ತೀಯ? ಇದು ಸಿಕ್ಕಾಪಟ್ಟೆ ಹಳೆ, ತುಂಬಾ ವರ್ಷಗಳಿಂದ ಇದು ಅಬ್ಯಾಂಡೆಂಡ್ ಆಗಿ ಬಂದ್ಕೊಂಡಿದೆ. ಯೋಚನೆ ಮಾಡಿ, 14 ವರ್ಷದಿಂದ ಇದು ಅಬ್ಯಾಂಡೆಂಡ್ ಆಗಿ ಬಂದಿದೆ ಈ ಕೇಸಲ್ಲೂ. ಇಲ್ಲಿ ಯಾವುದೇ ತರದ ಚೆಸ್ಟ್ ಟ್ರೆಷರ್ ಬಿಡ್ತಾರೆ ಅಂತ ಅನ್ಸುತ್ತಾ? ಯಾರೇ ಬಂದ್ರು ಈ ಟ್ರೆಷರ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಾ ಬಾಕ್ಸು ಖಾಲಿ ಧ್ವಂಸ ಆಗಿದೆ. ಆದ್ರೆ ಅಲ್ಲಿ ಮಧ್ಯದಲ್ಲಿ ಕೀ ಮಾತ್ರ ಇದೆ. ಕೀ ಬಿಟ್ಟು ಎಲ್ಲಾನು ಎತ್ಕೊಂಡು ಹೋಗಿದ್ದಾರೆ, ಸರಿನಾ?
ಆಮೇಲೆ ಇವರೆಲ್ಲ ಕೀ ಎಲ್ಲ ಟ್ರೆಷರ್ನೆಲ್ಲ ಕದ್ದಾದ್ಮೇಲೆ ನೋಡು ಕೀನ ಇನ್ನೂ ಇಲ್ಲೇ ಬಿಟ್ಟಿದ್ದಾರೆ. ಯಾಕೆಂದ್ರೆ ಎಂತ ದೊಡ್ಡ ಕಳ್ಳರಿಗೂ ಎಂತ ದೊಡ್ಡ ಎನಿಮೀಸ್ಗೂ ಲೋಕಿ ತಪ್ಪಿಸ್ಕೊಳ್ಳೋದು ಇಷ್ಟ ಇಲ್ಲ. ಕಳ್ಳರುಗಳಿಗೂ ಲೋಕಿ ಬಿಡಿಸ್ಕೊಂಡು ಹೋಗೋದು ಇಷ್ಟ ಇಲ್ಲ. ಲೋಕಿ ಲಾಪ್ಟಾಪ್ ಆಗಿ ಇರ್ಲಿ ಅಂತ ಅವರು ಬಯಸ್ತಾರೆ ಅಂತ ಯಾಸನ್ ಹೇಳ್ತಾನೆ. ಆಮೇಲೆ ಮತ್ತೆ ನಾವು ಶೀನ್ನ ಶಿಫ್ಟ್ ಮಾಡ್ತೀವಿ ಪಾರ್ಟಿ ನಡೆದ್ರೆ. ಹೌದು, ನೀನ್ ನಿಜವಾಗ್ಲೂ ನೀಟಾಗಿ ಕೇಳಿಸ್ಕೊಂಡೆ. ಯಾಕಂದ್ರೆ ಆ ಒನ್ ಆಫ್ ದಿ ಪೈರೇಟ್ ಮೆಂಬರ್ ದ ಲೆಜೆಂಡ್ ಇನ್ನು 20 ವರ್ಷದಿಂದ ಇಲ್ಲೇ ಬಾಳ್ತಾ ಇದ್ದಾರೆ, ಇಲ್ಲೇ ಬದುಕ್ತಾ ಇದ್ದಾರೆ, 20 ವರ್ಷದಿಂದ ಇಲ್ಲೇ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಎಲ್ಲರಿಗೂ ಶಾಕ್ ಆಗ್ಬಿಡುತ್ತೆ. ನೋ ವೇ, ಅಂತ ಲೆಜೆಂಡು ಇಲ್ಲೇ ಎಲ್ಬಫಲ್ಲೇ ಇದಾರ ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾರು ಗಾಲ್ಡಿ ರೋಜರ್ ಮತ್ತೆ ಸಿಲ್ವರ್ ರೇಲಿ ರೇಂಜ್ ಇದ್ದಂತ ಪೈರೇಟ್ ಲೆಜೆಂಡು ಇಲ್ಲೇ ಬದುಕಿದಾರ, ಇಲ್ಲೇ 20 ವರ್ಷದಿಂದ ಇದಾರ ಅಂತ ಎಲ್ಲರಿಗೂ ಶಾಕ್ ಆಗುತ್ತಾರೆ. ಹೌದು, ಅವನು ಪೈರೇಟ್ ಕಿಂಗ್ ನ ಲೆಫ್ಟ್ ಹ್ಯಾಂಡ್ ಮ್ಯಾನ್ ಸ್ಕಾಪರ್ ಕಬಾರ್ ಅಂತ ನಮ್ಗೆ ರೈಲಿ ಬರ್ತಾನೆ. ಆಮೇಲೆ ರೈಲಿ ಅದೇ ಪೋಸ್ ಅಲ್ಲೇ ಹೇಳ್ತಾನೆ. ಕೀ ಹತ್ರ ಅವನು ಇಳಿದು ರೋಡಿಂದ ನೆಕ್ಸ್ಟ್ ಮುಂದೆ ನಡ್ಕೊಂಡೋಗಿ ಕೀನ ಎತ್ಕೊಂಡು, ಲೂಫಿ ನಿನ್ಗೆ ಈ ಕೀ ಬೇಕು ಅಂದ್ರೆ ಫೈಟ್ ಮಾಡು ನನ್ನ ಜೊತೆ ಅಂತ ಹೇಳ್ತಾನೆ. ಕ್ರೇಜಿ ಕ್ರೇಜಿ ಕ್ರೇಜಿ, ಇದು ಮಾತ್ರ ಕ್ರೇಜಿ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ಗೋಸ್ಕರ ಹೆವಿ ಥ್ರಿಲ್ಡ್ ಆಗಿದ್ದೀನಿ ನಾನು ಮಾತ್ರ. ನೆಕ್ಸ್ಟ್ ಟೇಬಲ್ ಇರುತ್ತೆ ಲೆಫ್ಟ್ ಹ್ಯಾಂಡ್ ಮ್ಯಾನ್ ವರ್ಸಸ್ ಲೂಫಿ. ಸಾಂಜಿ ಫೈಟ್ ಮಾಡಿದ್ರೆ ಚೆನ್ನಾಗಿರೋದು, ಆದ್ರೆ ಸಾಂಜಿ ಇಲ್ಲಿಲ್ಲ. ಏನ್ ಮಾಡೋಣ, ಇವಾಗ ಲೂಫಿ ಫೈಟ್ ಮಾಡಬೇಕು ಅನ್ಸುತ್ತಂತೆ. ಆಬ್ವಿಯಸ್ಲಿ ಅವನೇ ಫೈಟ್ ಮಾಡ್ತಾನೆ. ನನಗೆ ಲೂಫಿ ಇವನ್ ಮೇಲೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಳಲ್ಲ ಅಂತ. ಮೋಸ್ಟ್ಲಿ ಗೇರ್ ಸೆಕೆಂಡು ಇಲ್ಲ ಗೇರ್ ಥರ್ಡಲ್ಲೇ ಮುಗಿಸ್ಬೋದು, ಗೇರ್ 4th ಮ್ಯಾಕ್ಸಿಮಮ್ ಹೋಗ್ಬೋದು, ಗೇರ್ 5 ಎಲ್ಲ ಹೋಗಲ್ಲ ಅಂತ ಅನ್ಸುತ್ತೆ ನನಗೆ. ಇದೆ ಮತ್ತೆ ಈ ಫೈಟ್ನು ಅಷ್ಟೊಂದು ಸೀರಿಯಸ್ ಆಗಿ ಇರಲ್ಲ ಅಂತಾನು ಅನ್ಸುತ್ತೆ. ಸರಿನಾ, ಯಾಕಂದ್ರೆ ಯಾಸನ್ನೇ ನೆಕ್ಸ್ಟ್ ಹೋಗ್ಬಿಟ್ಟು ಕೀನ ಅವನೇನೇನು ಜಾಸ್ತಿ ಓವರ್ ಆಗಿ ಜಾಸ್ತಿ ಮಾಡ್ತಾ ಇದ್ದಾನೆ ಅಂತ ಅನ್ಸಿದ್ರೆ ಗೇರ್ 5 ಎಲ್ಲ ಹೋಗ್ಬಿಟ್ಟ ಅಂದ್ರೆ ಕಿವಿ ತಗೋ ಕೀ ಬೇಕಾ ನಿಮ್ಗೆ ತಗೋ ಅಂತ ಕೊಟ್ಬಿಡ್ತಾನೆ ಅಂತ ಅನ್ಸುತ್ತೆ. ಅಷ್ಟೊಂದು ಸೀರಿಯಸ್ ಆಗಲ್ಲ ಈ ಫೈಟ್ ಎಲ್ಲ ಹೋಗಲ್ಲ. ಒಟ್ಟಲ್ಲಿ ಕ್ರೇಜಿ ಆಗಿದೆ. ಯಾಕಪ್ಪ ಅಂದ್ರೆ ನಾವು ಇದನ್ನ ಸಿಲ್ವರ್ ರೈಲಿ ಜೊತೆಗೆ ನೋಡಿಲ್ಲ, ಸಿಲ್ವರ್ ರೈಲಿ ಜೊತೆಗೆ ನಾವು ಫೈಟ್ ಆಡಿ ನೋಡಿಲ್ಲ. ಅದಕ್ಕೋಸ್ಕರ ಇದೊಂಥರ ಎಕ್ಸೈಟಿಂಗ್ ಆಗಿರುತ್ತೆ. ಲೂಫಿ ಡೈರೆಕ್ಟ್ ಆಗಿ ಮೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಫೈಟ್ ಮಾಡ್ಬೇಕು ಇರುತ್ತೆ ಕೀ ತಗೊಳಕ್ಕೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಓಕೆ, ಇದಿಷ್ಟು ಆಗಿತ್ತು ಚಾಪ್ಟರ್. ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಕ್ರೇಜಿ ಆಗಿತ್ತು. ಮೌಂಟೇನ್ ಈಟರ್ ನೋಡಿದ್ವಿ ನಾವಿರೋದು. ಕ್ರೇಜಿ ಆಗಿತ್ತು, ಕ್ರೇಜಿ. ಮೌಂಟೇನ್ ಈಟರ್ ಪದನೇ ಸೂಪರ್ ಆಗಿದೆ. ಸ್ಕಾಪರ್ ಕಬ್ಬನ್ಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಫೈಟ್ ಎಲ್ಲ ಇರುತ್ತೆ, ಸೂಪರ್ ಆಗಿರುತ್ತೆ. ಮೌಂಟೇನ್ ಈಟರ್ ಸೂಪರ್, ನೆಕ್ಸ್ಟ್ ಸಕ್ಕತ್ತಾಗಿದೆ ಚಾಪ್ಟರ್. ಮಾತ್ರ ಕ್ರೇಜಿ ಆಗಿತ್ತು. ಇದು ಚಾಪ್ಟರ್ ಅಷ್ಟು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಬೋಮ್ ಬ್ಯಾಸ್ಟಿಕ್ ಆಗಿರಲಿಲ್ಲ. ಆದ್ರೆ ನಾವು ಸ್ಕಾಪರ್ ಕಬ್ಬಾನ್ ದಿ ಮೌಂಟೇನ್ ಈಟರ್ ಬಗ್ಗೆ ತಿಳ್ಕೊಂಡ್ವಿ. ನಿಮ್ಗೆ ಅನಿಸ್ತು 2 ಆಕ್ಸೆಸ್ ಬಗ್ಗೆ ಎಲ್ಲ ತಿಳಿಸಿ. ನೀವು ಮೌಂಟೇನ್ ಈಟರ್ ಬಗ್ಗೆ ನಿಮ್ಗೆ ಒಪಿನಿಯನ್ ಕೆಳಗೆ ಕಾಮೆಂಟ್ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.